43ನೇ ಪುಣ್ಯದಿನ ಸ್ಮರಣೆಯ ನಿಮಿತ್ತ ಇವತ್ತು ಮತ್ತು ನಾಳೆ ಈ 2 ಕಾರ್ಯಕ್ರಮಗಳು ಆಯೋಜನೆ ಆಗಿವೆ. ಇವತ್ತು ಮಾನ್ಯ ಎಚ್ ವಿ ಶ್ರೀಕಾಂತನ್ ಅವರಿಂದ ಉಪನ್ಯಾಸ, DVG ಅವರ ನೆನಪಿನ ಸಾಹಿತ್ಯ ಕುರಿತು. ನಾಳೆ BN ಶಶಿಕಿರಣ ಅವರಿಂದ ಉಪನ್ಯಾಸ ಇರುತ್ತೆ, DVG ಅವರ ಭಾಷಾಶಿಲ್ಪ ಅನ್ನುವ ವಿಷಯದ ಬಗ್ಗೆ. ಸಹಜವಾಗಿ ಇಲ್ಲಿ ಸೇರಿರುವ ನಮಗೆಲ್ಲ ಇದು ವಿಶೇಷ ಶ್ರದ್ಧೆಯ ಸಂದರ್ಭ ಆಗಿದೆ. ಈ ಸಂಸ್ಥೆಯ ಸ್ಥಾಪಕರು DVG, ಇದನ್ನು ಕಟ್ಟಿ ಬೆಳೆಸಿದವರು ಅನ್ನುವ ಕಾರಣವಂತೂ ಹಿನ್ನೆಲೆ ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಿನ ಬೇರೆ ಕಾರಣಗಳು ಕೂಡ ಇವೆ. DVG ಅವರ ವೈಚಾರಿಕ ವಾರಸಿಕೆ ಏನಿದೆ ಅದು ಬಹಳ ಕಾಲ ಉಳಿಯುವಂಥದ್ದು ಅನ್ನೋದರ ಬಗ್ಗೆ ಸಂದೇಹಕ್ಕೆ ಅವಕಾಶ ಇಲ್ಲ. ಅವರು ಸ್ವರ್ಗವಾಸಿಗಳಾದ 4 ದಶಕಗಳ ನಂತರವೂ ಅವರ ಪ್ರಮುಖ ಬರಹಗಳು ಚಲಾವಣೆಯಲ್ಲಿ ಉಳಿದಿರೋದು ಮಾತ್ರವಲ್ಲ, ಅವಕ್ಕೆ ಬೇಡಿಕೆ ಹೆಚ್ಚುತ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವೇದಿಕೆಗಳಲ್ಲಿಯೋ, ಪತ್ರಿಕೆಗಳಲ್ಲಿಯೋ, ರೇಡಿಯೋದಲ್ಲಿಯೋ, ದೂರದರ್ಶನದಲ್ಲಿಯೋ ಹೆಚ್ಚು ಕಡಿಮೆ ಸದಾ ಅವರ ಉಕ್ತಿಗಳ ಸ್ಮರಣೆ, ಉಲ್ಲೇಖ ಆಗ್ತಾ ಇರುತ್ತೆ. ಇನ್ನು ಫೇಸ್ಬುಕ್, ಯೂಟ್ಯೂಬ್, ಹಲವಾರು ವೆಬ್ಸೈಟ್ ಜಾಲತಾಣಗಳು, ಇವುಗಳಲ್ಲಂತೂ DVG ಬರಹಗಳು, ಅನುಕೃತಿಗಳು, ವ್ಯಾಖ್ಯಾನಗಳು ನಿರಂತರ ವಿಜೃಂಭಿಸ್ತಾ ಇವೆ. ಇಷ್ಟು ಮಟ್ಟಿನ ಜನಪ್ರೀತಿ ಎಲ್ಲ ಚಿಂತಕರಿಗೂ ದೊರೆಯುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಈ ಲೆಕ್ಕದಲ್ಲಿ DVG ಅವರು ಬಹಳ ಭಾಗ್ಯವಂತರು ಅಂತ ಹೇಳಬೇಕಾಗತ್ತೆ. ಈ ಸಂಸ್ಥೆಯ ನಮಗೆ ಮತ್ತು DVG ಆರಾಧಕರಾದ ಇಲ್ಲಿ ಸೇರಿರುವ ನಮ್ಮ ದೊಡ್ಡ ಪರಿವಾರಕ್ಕಂತೂ DVG ಅವರ ಸ್ಮರಣೆ ಮತ್ತು ಅವರ ಕೃತಿಗಳ ಬೇರೆ ಬೇರೆ ರೀತಿಯ ಅನುಸಂಧಾನ ಒಂದು ಸಂತೋಷದ ಕರ್ತವ್ಯವೇ ಆಗಿದೆ. ಇವತ್ತಿನ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಆದರಣೀಯರಾದ ಎಚ್ ವಿ ಶ್ರೀಕಾಂತನ್ ಆಗಮಿಸಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. DVG ಅವರ ಕಗ್ಗದ್ವಯದ ಅನುವಾದಕರಾಗಿ ಹಾಗೂ ಕಗ್ಗ ಮತ್ತು ಭಗವದ್ಗೀತೆಯ ಕಂಕಾರ್ಡೆನ್ಸ್ ಅದರ ರಚಯಿತರಾಗಿ ಶ್ರೀಕಾಂತನ್ ಕನ್ನಡ ವಾಚಕ ವರ್ಗಕ್ಕೆ ಸುಪರಿಚಿತರಾಗಿದ್ದಾರೆ. ಕಗ್ಗದ ಹಲವಾರು ಅನುಕೃತಿಗಳು, ಅನುವಾದಗಳು ಬಂದಿದ್ದರೂ ಶ್ರೀಕಾಂತನ್ ಅವರ ಗದ್ಯಾನುವಾದ ಅತ್ಯಂತ ಜನಪ್ರಿಯವಾಗಿದ್ದು ವಿಶಿಷ್ಟ ಸ್ಥಾನ ಪಡ್ಕೊಂಡಿದೆ. ಇಂತಹ ಶ್ರದ್ಧಾವಂತ ಅನುಚರಣಕಾರರು ದೊರೆತದ್ದು DVG ಕೃತಿಗಳ ಸೌಭಾಗ್ಯ ಅಂತ ಹೇಳಬಹುದು. ಇಂತಹ ಒಂದು ರೀತಿಯ ಆರಾಧನಾಭಾವ, ಅಧ್ಯಯನಶೀಲತೆ ಇದು ಬೆರೆತ ಶ್ರದ್ಧಾವಂತರಿಂದ ಮಾತ್ರ DVG ವಾಂಗ್ಮಯದ ಆಶಯ, ಆಳ, ವಿಸ್ತಾರ ಒಂದು ದೊಡ್ಡ ವಾಚಕ ವರ್ಗಕ್ಕೆ ಸಂವಹನಗೊಳ್ಳೋ ಹಾಗಾಗಿದೆ. ಇವತ್ತಿನ ಸ್ಮರಣ ಕಾರ್ಯಕ್ರಮದಲ್ಲಿ ಗೆಳೆಯ ಶ್ರೀಕಾಂತನ್ ಅವರು DVG ನೆನಪಿನ ಅಂಗಳದಿಂದ ಹಲವು ಪ್ರಸಂಗಗಳನ್ನು ನಮ್ಮ ಜೊತೆ ಮೆಲುಕು ಹಾಕೋರಿದ್ದಾರೆ. DVG ಅನನ್ಯ ರೀತಿಯಲ್ಲಿ ದಾಖಲೆ ಮಾಡಿರುವ ಅನೇಕ ಪ್ರಸಂಗಗಳು ನಮ್ಮೆಲ್ಲರ ಅಂತರಂಗಗಳಲ್ಲಿ ಶಾಶ್ವತ ಸ್ಥಾನ ಪಡ್ಕೊಂಡಿವೆ. ಆದರೂ ನೆನೆದಾಗಲೆಲ್ಲ ಹೊಸದಾಗಿಯೇ ರಂಜಿಸುವ ಗುಣ ಆ ಬರಹಗಳಲ್ಲಿ ಇದೆ. ಮೊದಲಿಗೆ ಅಂದರೆ ಈಗ 63-64 ವರ್ಷ ಹಿಂದೆ ಇವು ಪ್ರಕಟವಾಗುವುದಕ್ಕೆ ಶುರುವಾದಾಗ ಇವು ಎಷ್ಟು ಮಹತ್ವದವಾಗಿ ಉಳಿದು ಜನರನ್ನು ರಂಜಿಸುತ್ತವೆ ಅನ್ನುವ ಕಲ್ಪನೆ DVG ಅವರಿಗೆ ಇರಲಿಲ್ಲ ಅಂತ ಅನಿಸುತ್ತೆ. ಏನೇನೋ ಸಂದರ್ಭ ಸಂಯೋಗ ಒದಗಿ ಪ್ರಕಟವಾಗುವುದಕ್ಕೆ ಶುರುವಾದ ಅಲ್ಪಕಾಲದಲ್ಲಿ ಇವೇ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಅಂತ ಅನ್ನಿಸ್ಬಿಡ್ತು. ವಿಶಾಲವಾದ ಜನಸ್ಪಂದನ ದೊರೆಯಿತು. ಈಗಲೂ
ಮತ್ತು ಬೋಧಕವಾದ ನೆನಪಿನ ಮಾಲೆ ಬೇರೆ ಇಲ್ಲ ಅಂತ ಅನಿಸುತ್ತೆ. ತಮ್ಮ ರಥಯಾತ್ರೆಯನ್ನು ಆರಂಭಿಸಬೇಕು ಅಂತ ಮಿತ್ರರಾದ ಶ್ರೀಕಾಂತನವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಕಾರ್ಯಕ್ರಮದ ನಂತರ ಸಿಹಿ ವಿತರಣೆ ಇರುತ್ತೆ. ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ದಿವಂಗತ ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪುಣ್ಯತಿಥಿಯ ಸ್ಮಾರಕೋಪನ್ಯಾಸಕ್ಕಾಗಿ ಇಲ್ಲಿ ಸೇರಿದ್ದೀವಿ. ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರು ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಾರ್ಚ್ 17, 1887 ಜನಿಸಿ ಅಕ್ಟೋಬರ್ 7, 1975 ನಿಧನರಾದರು. ಅವರು ಮೊತ್ತ 88 ವರ್ಷ ಜೀವನವನ್ನು ನಡೆಸಿದಂಥವರು ಎಂದರೆ ಅವರು ಗತಿಸಿ ಇವತ್ತಿಗೆ 43 ವರ್ಷಗಳಾಯಿತು. ಈ ದಿನದ ಉಪನ್ಯಾಸದ ಶೀರ್ಷಿಕೆ ಡಾಕ್ಟರ್ ರಾಮಸ್ವಾಮಿಯವರು ಆಗಲೇ ಹೇಳಿದಂತೆ ಡಿ ವಿ ಜಿಯವರ ನೆನಪಿನ ಅಂಗಳದಿಂದ. ಒಂದೆರಡು ನನ್ನ ನೆನಪು, ಮಿಕ್ಕಿದ್ದೆಲ್ಲ ಡಿ ವಿ ಜಿಯವರ ನೆನಪಿನಿಂದ ಹೇಳ್ತೀನಿ. ನಾನು ಡಿ ವಿ ಜಿಯವರನ್ನು ಮೊಟ್ಟ ಮೊದಲಿಗೆ ನೋಡಿದ್ದು 1957ನೇ ಇಸ್ವಿನಲ್ಲಿ. ನಾನು ಆವಾಗ ಅವರನ್ನು ನೋಡಿದ್ರೆ ವಿನಃ ಅವರನ್ನು ಭೇಟಿಯಾಗಲಿಲ್ಲ, ಮಾತನಾಡಿಸೋಕೆ ಹೋಗಲಿಲ್ಲ. ಏಕೆಂದರೆ ಅವರಿಗೆ 70 ವಯಸ್ಸು, ನನಗೆ 15 ವಯಸ್ಸು. ಇನ್ನು 15 ವಯಸ್ಸಿನ ಹುಡುಗ 70 ವಯಸ್ಸಿನ ಜ್ಞಾನಗಳೊಡನೆ ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲ. ಹೆದರಿಕೆ, ಭಕ್ತಿ, ಭಯ, ಏನೂ ಮಾತನಾಡ್ಸೋಕ್ಕೆ ಹೋಗಲಿಲ್ಲ. 1-2 ನಿಮಿಷ ಡಿ ವಿ ಜಿಯವರನ್ನು ನಾನು ನೋಡಿದ ಸಂದರ್ಭ ವಿವರಿಸಿ ಮುಂದೆ ಅವರ ಜೀವನದ ಮುಖ್ಯ ಘಟ್ಟಗಳು ಮತ್ತು ಜ್ಞಾಪಕ ಚಿತ್ರಶಾಲೆಯಿಂದ ಆಯ್ದ ಕೆಲವು ಸ್ವಾರಸ್ಯಕರ ಸನ್ನಿವೇಶಗಳ ಬಗ್ಗೆ ಮಾತನಾಡ್ತೀನಿ. ಸಭಿಕರು ಸಾವಧಾನದಿಂದ ಆಲಿಸಬೇಕು ಅಂತ ಕೇಳ್ಕೊತೀನಿ. ನಾನು ಆವಾಗ ತಾನೇ ಕೋಲಾರಿನಲ್ಲಿ ಹೈಸ್ಕೂಲ್ ಮುಗಿಸಿ ನನ್ನ ಬೆಂಗಳೂರಿಗೆ ಬಂದೆ. ಇಲ್ಲಿ PUC ಓದ್ಬಿಟ್ಟು ರಾಮನಾಥ್ ಚಲರಾಮ್ ಕಾಲೇಜಲ್ಲಿ BCom ಮಾಡಬೇಕು ಅಂತ. ಕೋಲಾರಿನಲ್ಲಿ ನಮ್ಮ ತಾತ ತಿರುಮಲೆ ಶ್ರೀನಿವಾಸಾಚಾರ್ಯರು ಅಂತ ವಕೀಲರಾಗಿದ್ದರು. ಅವರು ಡಿ ವಿ ಗುಂಡಪ್ಪನವರು ಇಬ್ಬರು ಒಂದೇ ಪ್ರೌಢಶಾಲೆಯಲ್ಲಿ ಓದಿದವರು. ಬಹುಶಃ ಸಹಾಧ್ಯಾಯಗಳು ಅಥವಾ 1 ವರ್ಷ ಹೆಚ್ಚು ಕಡಿಮೆ ಇರಬಹುದು. ಯಾಕೆಂದರೆ ಮುಂದೆ ಡಿ ವಿ ಜಿಯವರನ್ನು ನಾನು ನಮ್ಮ ತಾಯಿಯವರ ಜೊತೆ ಭೇಟಿ ಮಾಡಿದಾಗ ಡಿ ವಿ ಜಿಯವರು ಹೇಳಿದರು, ನಮ್ಮ ತಾಯಿಗೆ ನಿಮ್ಮ ಅಜ್ಜಿಯವರ ಹತ್ರ ನಾನು ಕೈ ತುತ್ತು ಹಾಕಿಸ್ಕೊಂಡು ಊಟ ಮಾಡಿದ್ದೀನಮ್ಮ ಅಂತ ತೆಲುಗುನಲ್ಲಿ ಹೇಳಿದರು. ಅಂದರೆ ಬಹುಶಃ ಸ್ಕೂಲ್ನಲ್ಲಿ ವಿರಾಮ ವೇಳೆಯಲ್ಲಿ ಇಬ್ಬರು ಹುಡುಗರು ಬಂದು ಮನೆಯಲ್ಲಿ ಒಂದು ಕೈ ತುತ್ತು ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿರ್ಬೋದು, ಆಗಿರಲಿ. ನಾನು ಬೆಂಗಳೂರಿಗೆ 1957ನೇ ಮೇ ತಿಂಗಳಿನಲ್ಲಿ ಬಂದಾಗ ನಮ್ಮ ಮನೆಯವರಾಗಲೇ ಇಲ್ಲಿದ್ದರು. ನಮ್ಮ ತಂದೆ ತಾಯಿ, ಅಕ್ಕ, ತಮ್ಮ, ಅಣ್ಣ ಎಲ್ಲರೂ ಇಲ್ಲೇ ಇದ್ದರು. ಇಲ್ಲೇ ಬಸವನಗುಡಿಯ ರತ್ನವಿಲಾಸ ರಸ್ತೆ ಡಾಕ್ಟರ್ ರಾಮಸ್ವಾಮಿಯವರು ದೀಪ್ತ ಶೃಂಗಗಳಲ್ಲಿ ಬರೆದಿರುವ ವೇದಾಂತಂ ಸುಬ್ಬಯ್ಯ ಅವರ ಮನೆ ಔಟ್ ಹೌಸ್ನಲ್ಲೇ ನಾವು ವಾಸವಾಗಿದ್ವಿ. ಡಾಕ್ಟರ್ ರಾಮಸ್ವಾಮಿಯವರು ಬರೆದಿರುವಂತೆ ದೀಪ್ತ ಶೃಂಗಗಳಲ್ಲಿ ವೇದಾಂತಂ ಸುಬ್ಬಯ್ಯನವ್ರ ಮನೆಯಲ್ಲಿ ಶಂಕರ ಜಯಂತಿ ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಅವ್ರ ಮನೆಯಲ್ಲಿ ನಂಜುಂಡಪ್ಪ, ಸಾಮಮೂರ್ತಿ ಈ ಥರ ಇದ್ದರು. ಲೆಕ್ಚರರ್ಸು ಅವರೆಲ್ಲ, ಮ್ಯಾಥಮೆಟಿಕ್ಸು ಭಾಳ ಬೇಕಾದಷ್ಟು ಸಮಾರಾಧನೆ ನಡೀತಾ ಇತ್ತು.
ಕೋಲಾರಿನಲ್ಲಿ ನಾನಿದ್ದಾಗ ನಮ್ಮ ತಾತನವ್ರ ಮನೆಗೆ 2 ದಿನಪತ್ರಿಕೆ ಬರ್ತಾಯಿತ್ತು. ಒಂದು ಹಿಂದೂ, ಇನ್ನೊಂದು ತಾಯಿನಾಡು, ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧ ಆಗಿರತಕ್ಕಂಥದ್ದು. ನಾನು ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ಆರ್ಥಿಕ ಮುಕ್ಕಟ್ಟಿನಿಂದ ನಮ್ಮ ಮನೇಲಿ ಯಾವುದೂ ದಿನಪತ್ರಿಕೆ ತರಿಸ್ತಾ ಇರಲಿಲ್ಲ. ನಾನು ನಮ್ಮ ಅಣ್ಣನ ಕೇಳಿದೆ, ಏನೋ ಯಾವ ದಿನಪತ್ರಿಕೆಯನ್ನೆಲ್ಲ ಏನು ಮಾಡೋದು ಅಂತಂದ. ಅವನು ಇಲ್ಲೇ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅಂತಿದೆ ನೆಟಕಲ್ಲಪ್ಪ ಸರ್ಕಲಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಓದು, ಎಲ್ಲ ಪೇಪರ್ ಬರ್ತಾ ಇರುತ್ತೆ, ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸರಿ, ಸೈಕಲ್ ಹಾಕ್ಕೊಂಡು ನೆಟಕಲ್ಲಪ್ಪ ಸರ್ಕಲ್ ಹೋದರೆ ಅಲ್ಲೇನೂ ಕಾಣಿಸ್ಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಇವಾಗ NR ಕಾಲೋನಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಸರಿ, ಆವಾಗಿಂದ ನಾನು ಪ್ರತಿನಿತ್ಯ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದು ಸಾಯಂಕಾಲ ದಿನಪತ್ರಿಕೆ ಹೊತ್ಕೊಂಡು ಹೋಗೋದು, ಇದು ಅಭ್ಯಾಸ ಬೆಳೆಸ್ಕೊಂಡೆ. ನಾನು ನಮ್ಮ ಮನೆಯಿಂದ ಹೊರಟು DVG ರಸ್ತೆ, ಆವಾಗ ನಾಸಂದ್ರ ರಸ್ತೆಯಲ್ಲಿ ಬಲಗಡೆ ತಿರುಗಿದಾಗ ಸ್ವಲ್ಪ ನೆಟ್ಟಕಲ್ಪ ಮನೆ ಹತ್ರ ಬರೋ ವೇಳೆಗೆ ಮುಂದುಗಡೆಯಿಂದ DB ಗುಂಡಪ್ಪನವರು ಬರ್ತಾಯಿದ್ರು. ಸಾಯಂಕಾಲದತ್ತು ಆಲ್ಮೋಸ್ಟ್ ಪ್ರತಿನಿತ್ಯವೂ ಅವರನ್ನು ನೋಡ್ತಾ ಇದ್ದೆ. ನಾನೇನು ಮಾತನಾಡಿಸ್ತಿರಲಿಲ್ಲ. ಅವರು ಪಂಚೆ ಉಟ್ಕೊಂಡ್ಬಿಟ್ಟು ಒಂದು ಬಗಲಿನಲ್ಲಿ ಪುಸ್ತಕ ಎಲ್ಲ ಇಟ್ಕೊಂಡವರು, ಕೈಯಲ್ಲಿ ವಾಕಿಂಗ್ ಸ್ಟಿಕ್ಕು, ದಾರಿನಲ್ಲಿ ಯಾರು ಸಿಕ್ಕರು ಎಲ್ಲರೂ ನಗುಮುಖದಿಂದ ಮಾತನಾಡ್ಸೋದು, ಎಲ್ಲರೂ ಗೊತ್ತಿರೋರೆ, ಮಾತಾಡ್ಸ್ಕೊಂಡು ನಿಧಾನ ಬರೋರು. ಅಲ್ಲಿ ಕೆಲವು ಸಲ ಚಳಿಗಾಲ ಆಗಿದ್ದರೆ ಈ ಬಿನ್ನಿ ಮಿನಿಸ್ಟರ್ ಕಾಟ್ಸೂಲ್ ಶರ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ಬರ್ತಾಯಿರೋರು. ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದ ಮೇಲೆ ನೋಡಿದ್ರೆ ಕೆಲವು ಸಲ ನಿಟ್ಟೂರು ಶ್ರೀನಿವಾಸರಾವ್ ಪ್ರತಿನಿತ್ಯ ಬರೋರು, ಚೀಫ್ ಜಸ್ಟಿಸ್ ಆಗಿದ್ದವರು. ಒಂದು ಬ್ಯೂ ಕಾರು, ಮೇಲುಗಡೆ ಗೂಟ, ಭಾಳ ವೇಗವಾಗಿ ಒಳಗಡೆ ಹೋಗೋರು. ಓಹೋ, ಏನೋ DV ಗುಂಡಪ್ಪನವ್ರು ನೋಡೋಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಅಂತ ನಾನು ಹುಡುಗ ಹೀಗೆ ನೋಡ್ತಾ ಇದ್ದೆ. ನಮ್ಮಣ್ಣ ಹೇಳ್ದ, ಇವರೇ ಕಣೋ DVG ಅಂತಂದ. ಸರಿ ಅಂತ. ಇವತ್ತಿಗೂ ಆ ದೃಶ್ಯಗಳು ನನ್ನ ಕಣ್ಣಿಗೆ ಕಟ್ಟದಂತೆ ಇವೆ. ನಾನು ಆವಾಗ DV ಗುಂಡಪ್ಪನವ್ರನ್ನಾಗಲಿ ಅಥವಾ ಶ್ರೀನಿವಾಸರನ್ನಾಗಲಿ ಭೇಟಿ ಮಾಡಲಿಲ್ಲ. ಅವರಿಬ್ಬರು ನಮ್ಮ ತಾತನವ್ರಿಗೆ ಪರಿಚಯ ಇದ್ದವರೇ, ನನಗಂದು ಗೊತ್ತಿರಲಿಲ್ಲ. ಆದರೆ ಒಂದು ಸಮಾರಂಭ ಮಾತ್ರ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇದೇ ವೇದಿಕೆ ಮೇಲೆ ನಡೀತಾ ಇತ್ತು, ಬೇರೆ ಥರ ಇತ್ತು, ಸ್ವಲ್ಪ ಹಿಂದುಗಡೆ ರೀಡಿಂಗ್ ರೂಮ್ ಇತ್ತು. ಆವಾಗ US ಕೃಷ್ಣರಾವ್ ಮತ್ತು ಚಂದ್ರಭಾಗಾದೇವಿನವರು ಒಂದು ನಾಟ್ಯ ನಿರೂಪಣೆ ನಡೆಸ್ಕೊಟ್ರು, ಒಂದು ಸೀರೀಸ್. ಆವಾಗ DV ಗುಂಡಪ್ಪನವರು ಇವಾಗ ರಾಮಸ್ವಾಮಿಯವರು ಹೇಳ್ತಾ ಇದ್ದಾಗೆ ಪೀಠಕ ಭಾಷಣಗಳು ಮಾಡ್ತಾಯಿದ್ರು. ಅದು ಮಾತ್ರ ಚೆನ್ನಾಗಿ ಜ್ಞಾಪಕ ಇದೆ. ಇನ್ನು ನೆನಪಿನ ಅಂಗಳದಿಂದ ಎಂದರೆ, ಒಬ್ಬ ಬರಹಗಾರನನ್ನು ಅವರ ಕೃತಿಗಳಲ್ಲೇ ತಿಳಿಬೇಕಾಗತ್ತೆ. ಆದ್ದರಿಂದ ಇನ್ನು ಸ್ವಲ್ಪ ಹೊತ್ತು ಮಾನ್ಯ DV ಗುಂಡಪ್ಪನವರ ಮಾತುಗಳಲ್ಲೇ ಅವರ ಜೀವನ ಚರಿತ್ರೆಯ ಪ್ರಮುಖ ಸ್ವಾರಸ್ಯಕರ ಸಂಗತಿಗಳು, ಕೆಲವು ದುಃಖಕರ, ಒಂದೇ ಮುಜುಗರ ತರುವಂಥ ಸಂಗತಿಗಳು, ಅವರ ಜೀವನೋತ್ಸಾಹ, ಸಿದ್ಧಾಂತ ಹಾಗೂ ತತ್ವಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಜ್ಞಾಪಕ ಚಿತ್ರಶಾಲೆಗಳ ಬಗ್ಗೆ ಮಾನ್ಯ ಹಾಮಾನಾಯಕರು DV ಗುಂಡಪ್ಪನವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಹೊರತಂದ ಮಾನ್ಯ DV ಗುಂಡಪ್ಪನವರ ಸಂಪೂರ್ಣ ಕೃತಿಗಳ ಮುನ್ನುಡಿಯಲ್ಲಿ ಬರೆದಿರೋ ಮಾತುಗಳನ್ನು ಸ್ವಲ್ಪ ನೋಡೋಣ. ಇಂಥ ನೆನಪಿನ ಚಿತ್ರಗಳನ್ನು ಈ ಪ್ರಮಾಣದಲ್ಲಿ ಇನ್ನೊಬ್ಬ ಕನ್ನಡ ಲೇಖಕರು ಬರೆದಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಇತರ ಸಾಹಿತ್ಯಗಳಲ್ಲೂ ಎಷ್ಟು ಜನರಿದ್ದಾರೋ ತಿಳಿಯದು. ಈ ಸಂಪುಟದಲ್ಲಿ ಕನ್ನಡ ನಾಡಿನ, ಅದರಲ್ಲೂ ಹಳೆಯ ಮೈಸೂರು ಸಂಸ್ಥಾನದ ಚರಿತ್ರೆಯನ್ನು ವಿಹಂಗಮ ನೋಟದಿಂದ ನೋಡಲಾಗಿದೆ. ಇದು ವ್ಯಕ್ತಿ ಕೇಂದ್ರೀಕೃತ ಪುಸ್ತಕ. ಒಂದು ದೇಶ ದೊಡ್ಡದಾಗಬೇಕಾಗಿದ್ದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು DVG ಇಲ್ಲಿ ಹೇಳಿದ್ದಾರೆ. ಅವರ ಕಣ್ಣಿನಲ್ಲಿ ದಿವಾನರಾಗಲಿ ಕೂಲಿಯವನಾಗಲಿ ಎಲ್ಲರೂ ಒಂದೇ. ಎಲ್ಲ ವ್ಯಕ್ತಿಗಳನ್ನು ಒಂದೇ ಬಗೆಯ ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಅವರ ಚಿತ್ರಗಳಲ್ಲಿ ಜೀವ ಒಸರುತ್ತದೆ, ಜೀವ ಒದ್ದಾಡುತ್ತದೆ. ಈ ನೆನಪಿನ ಚಿತ್ರಗಳಲ್ಲಿ ಬರುವ ವ್ಯಕ್ತಿಗಳಲ್ಲಿ ವಿವಿಧ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಿಸುವವರಿದ್ದಾರೆ. ಸ್ವತಃ DVGಯವರಿಗೆ ಪ್ರೋತ್ಸಾಹ ಕೊಟ್ಟ ಹಿರಿಯರೂ ಇದ್ದಾರೆ. DVGಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಶಾಲೆಗಳನ್ನೇ ಅಷ್ಟೇ ಬರೆದಿದ್ದರು.
ಅವರ ಹೆಸರು ಅಮರವಾಗುತ್ತಿತ್ತು. 8 ಗ್ರಂಥಗಳ ಮಾಲೆ, ಒಂದು ಜೀವಮಾನದ ಕೃತಿ, 2046 ಪುಟಗಳಲ್ಲಿ 185 ಲೇಖನಗಳಿದ್ದು ಆ ಕಾಲದ ಸಂಸ್ಕೃತಿಯನ್ನೇ ಸಮಗ್ರವಾಗಿ DVG ಉಳಿಸಿಕೊಟ್ಟಿದ್ದಾರೆ. ಸುಮಾರು 3/4 ಶತಮಾನದ ಹಿಂದಿನ ಜನರು ರಾಜಕೀಯ, ಸಾರ್ವಜನಿಕ ಜೀವನ, ಅಂದಿನ ಜನರ ಸಾಮಾಜಿಕ ಜೀವನ ಮತ್ತು ನಂಬಿಕೆ, ಮೇಲಾಗಿ ಆ ಜನರು ಶ್ರದ್ಧೆ ನಿಷ್ಠೆಗಳಿಂದ ಅನುಸರಿಸುತ್ತಿದ್ದ ಜೀವನ ಮೌಲ್ಯಗಳು, ಇವೆಲ್ಲದರ ಚಿತ್ರಣ ಇಲ್ಲಿದೆ. ಈ ನೆನಪಿನ ಚಿತ್ರಗಳಲ್ಲಿ ಹೃದಯಂಗಮವಾದ ಸಂದರ್ಭ ಅನೇಕವಿವೆ. ಅವನ್ನು ಚಿತ್ರಿಸುವ ರೀತಿಯಾದರೂ ಅನನ್ಯವಾಗಿವೆ. ಇಲ್ಲಿ ಬರುವ ವ್ಯಕ್ತಿಗಳು, ಅವರ ಸಾಧನೆ ಸಿದ್ಧಿಗಳು ಅನ್ಯಾದೃಶವಾಗಿವೆ. ಈ ಚಿತ್ರಗಳು ಓದುಗರ ಸ್ಮೃತಿಪಟಲದಲ್ಲಿ ಚಿರಶಾಶ್ವತವಾಗಿ ಉಳಿಯುವಂಥವು. ಇವುಗಳಲ್ಲಿ ಚರಿತ್ರೆ ಇದೆ, ವ್ಯಕ್ತಿ ಚಿತ್ರಗಳಿವೆ, ಪತ್ರಿಕೋದ್ಯಮದ ಕಥೆಗಳಿವೆ, ಪ್ರಸಿದ್ಧರಾದವರ ಸಣ್ಣತನಗಳ ದಾಖಲೆ ಇದೆ, ಅಪ್ರಸಿದ್ಧರೆನ್ನಿಸಿದವರ ಹೃದಯದವರ್ಯಾದ ನಿರೂಪಣೆ ಇದೆ. ಜ್ಞಾಪಕಚಿತ್ರ ಶಾಲೆಯನ್ನು 8 ಸಂಪುಟಗಳು ಕನ್ನಡ ಸಾಹಿತ್ಯದಲ್ಲಿ ಎಂದೆಂದೂ ನಿಲ್ಲುವ ಶಾಶ್ವತ ಭರಗಳು ಆಗಿವೆ. ಇದನ್ನೇ ಅಲ್ಲವೇ ಕುವೆಂಪು ಅವರು ತ್ರಿಕಾಲ ಸಾಹಿತ್ಯ ಎಂದು ಕರೆದದ್ದು. ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜ್ಞಾಪಕಚಿತ್ರ ಶಾಲೆಯ ಬಹುಪಾಲು ಎಲ್ಲ ಲೇಖನಗಳನ್ನು ಡಾಕ್ಟರ್ ರಾಮಸ್ವಾಮಿಯವರ ಲಿಖಿತದಲ್ಲೇ ಇರೋದು. ಅವರೇ ಬರೆದು ಆವಾಗ ಸುಧಾ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿದ್ದು. ಇದು ಇದೆ ಅಂತ ಹೇಳಿದ್ರೆ ಸ್ವಾಮಿಯವರಿಗೆ ನಮ್ಮ ಗೌರವ ಸಲ್ಲಿಸಬೇಕು. ಮೊದಲಿಗೆ ಅವರು ಬೆಂಗಳೂರಿಗೆ ಬಂದು ಪಟ್ಟ ಭವನಗಳು ಮತ್ತು ಅವುಗಳನ್ನು ಹಾಸ್ಯರೂಪವಾಗಿ ಹೇಳುವ ರೀತಿ. ಸ್ವಲ್ಪ ಕಾಲ ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ ಸೋಡಾ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ಆ ದುಡಿಮೆಯಿಂದ ಬೇಸತ್ತು ಗುಂಡಪ್ಪನವರು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಅಂದಿನ ಅನುಭವವನ್ನು ಅವರು ಹೀಗೆಂದು ವರ್ಣಿಸಿದ್ದಾರೆ. ಒಂದೊಂದು ಕಚೇರಿಗೂ ಹೋಗಿ ಹಲ್ಲು ಕಿರಿದು ಬೇಡಿದ್ದೇನೆ. ಗವರ್ನಮೆಂಟ್ ಪ್ರೆಸ್ ಈಗಿನ KR ಸರ್ಕಲ್ ಹತ್ರ ಇತ್ತು. ಪಕ್ಕದಲ್ಲಿದ್ದ ಇಂಡಸ್ಟ್ರೀಸ್ ವರ್ಕ್ಶಾಪಿನ ಮುಂದುಗಡೆ ಗೋಡೆಗೆ ಮೊಳೆ ಹೊಡೆದು ಭದ್ರಪಡಿಸಿದ್ದ ಬೋರ್ಡಿನ ಮೇಲೆ ನೋ ವೇಕೆನ್ಸಿ ಎಂಬುದು ದೊಡ್ಡ ದೊಡ್ಡ ಬಣ್ಣದ ಅಕ್ಷರಗಳಲ್ಲಿ ಶಿಲಾಶಾಸನದಂತೆ ಕಾಣುತ್ತಿತ್ತು. ಮಿಕ್ಕ ಆಫೀಸುಗಳವರು ಹಾಗೆಯೇ ಮಾಡಿದ್ದಿದ್ದರೆ ನನಗೆ ದೇಹ ಶ್ರಮ ಕೊಂಚ ಕಡಿಮೆಯಾಗುತ್ತಿತ್ತು. ಅನೇಕ ಮಂದಿ ದೇವರುಗಳಿಗೆ ಕೈಮುಗಿದೆ. ವಿಧಿ ನನಗೆ ಗೊತ್ತು ಮಾಡಿದ್ದ ಜಾಗ ಆರ್ಕಾಟ್ ಶ್ರೀನಿವಾಸಾಚಾರ್ಯ ರಸ್ತೆಯಲ್ಲಿತ್ತು. ಆಗ ನನಗೆ ಎಲ್ಲಿಯಾದರೂ ಮಾಹೇಯಾನ 12-15 ರೂಪಾಯಿ ತಲುಪಿನ ಚಾಕರಿ ದೊರೆತಿದ್ದರೆ ಎಷ್ಟೋ ನೆಮ್ಮದಿಯಾಗಿ ಇರುತ್ತಿದ್ದೇನೆಂದು ಈಗಲೂ ಅಂದರೆ 1928ನೇ ಇಸ್ವಿಯಲ್ಲವರು ಹೇಳ್ತಾ ಇರೋದು ಅನ್ನಿಸುತ್ತದೆ. ವಾಸ್ತವವಾಗಿ ಜಟಕ ಗಾಡಿಗೆ ಬಣ್ಣ ಬಳಿಯುವ ಒಂದು ಸಣ್ಣ ಕಾರ್ಖಾನೆಯಲ್ಲಿ 10-12 ರೂಪಾಯಿ ತಲುಪಿನ ಮೇಲೆ 3-4 ತಿಂಗಳು ಗುಮಾಸ್ತನಾಗಿದ್ದೆ. ಆ ಕಾರ್ಖಾನೆಯ ಮಾಲೀಕನಿಗೆ ಬೇರೆ ಐಶ್ವರ್ಯ ಬಂದಿದ್ದರಿಂದ ಈ ಸಣ್ಣ ವ್ಯಾಪಾರವನ್ನು ಮುಚ್ಚಿದ. ನಾನು ಮತ್ತೆ ಬೀದಿಯ ಪಾಲಾದೆ ಅಂತ ಹೇಳ್ಕೊತಾರೆ. ಆವಾಗ ಅವ್ರಿಗೊಂದು ಯೋಚನೆ ಬರುತ್ತೆ, ನಾನೇ ಸ್ವತಂತ್ರವಾಗಿ ಏಕೆ ಒಂದು ಉದ್ಯಮವನ್ನು ಪ್ರಾರಂಭಿಸಬಾರದು ಅಂತ ಒಂದು ಯೋಚನೆ ಬರುತ್ತೆ ಅವರಿಗೆ. ಅದು ಹೀಗೆ. ಆವಾಗ ಮದ್ರಾಸ್ ಸರ್ಕಾರದವರು ಸ್ಕೂಲ್ ಆಫ್ ಆರ್ಟ್ಸ್ ಎನ್ನುವ ಸಂಸ್ಥೆಯನ್ನು ನಡೆಸ್ತಾ ಇರ್ತಾರೆ. ಅವರು ವೃತ್ತಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ಪ್ರಕಟಿಸಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಟ್ರೈನಿಂಗ್, ಬರುತ್ತಲ್ಲ ಕುಶಲ ತರಬೇತಿ, ಕೌಶಲ್ಯ, ಆ ರೀತಿ ಸ್ಕಿಲ್ ಟ್ರೈನಿಂಗ್ ಕೊಡುತ್ತೇವೆ ಅಂತ ಹೇಳಿರ್ತಾರೆ. ಆದ್ದರಿಂದ ಶೀಟ್ ಮೆಟಲ್ ವರ್ಕ್ಸ್ ಎನ್ನುವ ಕಸುಬಿನಲ್ಲಿ ತರಬೇತಿಯನ್ನು ತೆಗೆದುಕೊಳ್ಳಲು ಮಾನ್ಯ ಡಾಕ್ಟರ್ DV ಗುಂಡಪ್ಪನವರು ಅಪೇಕ್ಷಿಸಿ ಅವರ ತಂದೆಯವರಿಗೆ ಒಂದು ಕಾಗದವನ್ನು ಬರೀತಾರೆ. ಅವರ ತಂದೆಯವರಿಗೆ ಆ ಸಂಸ್ಥೆಯವರು ತಿಂಗಳಿಗೆ 7 ರೂಪಾಯಿ ಮಾಸಾಸನವನ್ನು ಕೊಡುತ್ತಾರೆ. ಅದರ ಜೊತೆಗೆ ಅವರ ತಂದೆ ತಿಂಗಳಿಗೆ 7-8 ರೂಪಾಯಿಗಳನ್ನು ಕಳುಹಿಸಿದರೆ 2 ವರ್ಷಗಳಲ್ಲಿ ಕೋರ್ಸ್ ಮುಗಿಯುತ್ತದೆ. ನಂತರ ಡಾಕ್ಟರ್ DV ಗುಂಡಪ್ಪನವರು ಒಂದು ಸ್ವಂತ ಕಾರ್ಖಾನೆಯನ್ನು ತೆಗೆದು ಸಂಪಾದನೆ ಮಾಡಬಹುದು
ಎಂದು ಡಿ ವಿ ಜಿಯವರು ತಮ್ಮ ತಂದೆಗೆ ಕಾಗದವನ್ನು ಬರೆಯುತ್ತಾರೆ. ಮಿಕ್ಕಿದ್ದುದನ್ನು ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಮಾತುಗಳಲ್ಲೇ ಕೇಳೋಣ. ನಮ್ಮ ಯೋಜನೆ ಎಷ್ಟು ಒಳ್ಳೆಯದಾದರೆ ಏನು, ದೈವ ಅದಕ್ಕೆ ಅನುಕೂಲವಾಗಬೇಕಲ್ಲ. ನನ್ನ ಕಾಗದ ನನ್ನ ತಂದೆಯವರ ಕೈ ಸೇರುವ ವೇಳೆಗೆ ಮಧ್ಯಾಹ್ನ 2:15 ಗಂಟೆ. ಮುಳುಬಾಗಿಲಿಗೆ ಪೋಸ್ಟ್ ಬರುತ್ತಿದ್ದುದೇ ಮಧ್ಯಾಹ್ನ 12 ಗಂಟೆಗೆ. ನನ್ನ ಕಾಗದವನ್ನು ಓದಿದ ಕೂಡಲೇ ನನ್ನ ತಂದೆಯವರ ಮನಸ್ಸಿಗೆ ಕೊಂಚ ಕಳವಳವಾಗಿರಬೇಕು. ಈ ವಿಷಯದಲ್ಲಿ ತಾವೇ ನಿರ್ಣಯ ಮಾಡುವುದಕ್ಕಿಂತ ಸ್ನೇಹಿತರೊಡನೆ ಸಮಾಲೋಚಿಸಿ ನಿರ್ಣಯಿಸುವುದು ಯುಕ್ತವೆಂದವರಿಗೆ ತೋರಿತು. ಅದರಂತೆ ಆ ಮಾರನೇ ದಿನ ಬೆಳಗ್ಗೆ ನನ್ನ ತಂದೆ ನಮ್ಮ ಪಕ್ಕದ ಮನೆಯಲ್ಲಿದ್ದ ರಾಮದಾಸಪ್ಪನವರಲ್ಲಿ ಹಿತಸೂಚನೆ ಕೇಳಲು ಹೋದರು. ರಾಮದಾಸಪ್ಪನವರು ಯಾರು, ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಅವರು ಸಬ್ ರಿಜಿಸ್ಟ್ರಾರರು, ವಿದ್ಯಾವಂತರು, ಸಂಸ್ಕೃತ ಬಲ್ಲವರು, ಸದಾಚಾರಶೀಲರು, ಪರಮ ಪ್ರಾಮಾಣಿಕರು. ಆದದ್ದರಿಂದ ಅವರ ನಿಶ್ಚಯವನ್ನು ಅವಶ್ಯವಾಗಿ ಅಂಗೀಕರಿಸತಕ್ಕದ್ದು. ದೈವ ವಿಲಾಸ ನೋಡಿ. ನನ್ನ ತಂದೆ ಅಲ್ಲಿಗೆ ಹೋದ ಹೊತ್ತಿನಲ್ಲಿ ರಾಮದಾಸಪ್ಪನವರು ಕ್ಷೌರಕ್ಕೆ ಕುಳಿತಿದ್ದರು. ಆಗಿನ ಕಾಲದಲ್ಲಿ ಕ್ಷೌರಿಕರು ಮನೆಗೆ ಬರ್ತಾಯಿದ್ರು. ವೆಂಕಟಸ್ವಾಮಿ ಒಬ್ಬ ಒಳ್ಳೆಯ ಕ್ಷೌರಿಕ ಅವರ ಗಲ್ಲವನ್ನು ಹಿಡಿದು ಕತ್ತಿ ಆಡಿಸುತ್ತಿದ್ದ. ಆಗಿನ ಕಾಲದಲ್ಲಿ ಕ್ಷೌರಿಕರು ಮುಖೋಕ್ಷೌರ ಮನೆ ಅಂದರೆ ಒಂದು ಬಟ್ಲು ಇಟ್ಕೊಂಡ್ರವರು, ಅಲ್ಯೂಮಿನಿಯಂ ಬಟ್ಲು, ಯಾವುದೋ ಒಂದು ಲೋಹದ ಬಟ್ಲು, ಅದರಲ್ಲಿ ಸ್ವಲ್ಪ ಬಿಸಿನೀರು, ಅದರಲ್ಲಿ ಬ್ರಷ್ ಹಾಕೋದು, ಬ್ರಷಿಂದ ಇಲ್ಲಿ ನೀರು ಹಚ್ಚೋದು, ಸ್ಟಿಕ್ಕು ಸ್ಟೋಪ್ ಇರೋದು ಅದನ್ನ ಹಚ್ಚೋದು, ಆಮೇಲೆ ಸರಿಯಾಗಿ ನೊರೆ ಬರೋ ಥರ ಮಾಡೋದು. ಆ ರೀತಿ ಬ್ರಷ್ ಹತ್ತಿದ್ದ, ಕತ್ತಿ ಆಡಿಸ್ತಾ ಇದ್ದ. ಇಂಥ ಹೊತ್ತಿನಲ್ಲಿ ನನ್ನ ತಂದೆ ನನ್ನ ಕಾಗದದ ಸಮಾಚಾರವನ್ನು ಪ್ರಸ್ತಾಪಿಸಿದರು. ಈ ಥರ ಕಾಗದ ಬರೆದಾನೆ ನಮ್ಮ ಹುಡುಗ, ಏನು ಮಾಡೋದು? ರಾಮದಾಸಪ್ಪನವರು ಆ ಕಾಗದವನ್ನು ಕೊಡಿ ತೆಗೆದುಕೊಂಡು ಪತ್ರವನ್ನು ಓದಿ ಬದಿಗಿರಿಸಿ ಸರಿಯೇ ಅಂದರು. ನನ್ನ ತಂದೆ ಹಾಗೆಂದರೆ ರಾಮದಾಸಪ್ಪ ಅವನು ಸ್ವತಂತ್ರನಾಗಬೇಕಂತೆ. ನನ್ನ ತಂದೆ ಓಹೋ, ಈಗ ಅತಂತ್ರನಾಗಿದ್ದಾನೋ? ಇಲ್ಲ, ಏನೋ ಕಸುಬು ಕಲಿತ್ಕೊಳ್ತಾನಂತೆ. ಏನು ಕಸುಬಂತೆ? ಶೀಟ್ ಮೆಟಲ್ ವರ್ಕ್. ನನ್ನ ತಂದೆ ಹಾಗೆಂದರೆ ಏನು? ರಾಮದಾಸಪ್ಪನವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇವನು ವೆಂಕಟಸ್ವಾಮಿ ಕ್ಷೌರದ ಬಟ್ಲು ಇಟ್ಕೊಂಡಿದ್ದ, ಈ ಥರ ಬಟ್ಟಲನ್ನ ತಯಾರಿಸೋದು ಅಂತಂದರು. ಅಲ್ಲಿಗೆ ನನ್ನ ಯೋಜನೆ ಮುಕ್ತಾಯವಾಯಿತು. ನನ್ನ ತಂದೆ ನನಗೆ ಉತ್ತರ ಬರೆದರು, ನೀನು ಸ್ವತಂತ್ರನಾಗುವುದು ಬೇಡ, ಕ್ಷೌರದ ಕಸುವು ಬೇಡ, ದೊಡ್ಡವರ ವಂಶದಲ್ಲಿ ಹುಟ್ಟಿ ಮುತ್ತಾತ ಪ್ರಸಿದ್ಧನಾಗಿ ತಾತ ಪ್ರಸಿದ್ಧನಾಗಿ ಮೊಮ್ಮಗ ಕ್ಷೌರದ ಬಟ್ಟಲನ್ನು ಮಾಡುತ್ತಿದ್ದಾನೆ ಎನ್ನಿಸಿಕೊಳ್ಳುವುದು ಯೋಗ್ಯವಲ್ಲ. ನೀನು ಈ ಯೋಚನೆಯನ್ನು ಬಿಡದೆ ಹೋದರೆ ನಿನಗೂ ನನಗೂ ಸಂಬಂಧ ಹರಿಯತಂದೆ ತಿಳ್ಕೊಳ್ಳತಕ್ಕದ್ದು ಅಂತಂದು. ಇವಾಗ ತ್ಯಾಗಯ್ಯ ಅಂತ ಒಂದು ತೆಲುಗು ಸಿನಿಮಾ ಇದೆ, ಅದರ ತ್ಯಾಗರಾಜರ ಸಹೋದರ ಅವನು ಹೇಳ್ತಾನೆ, ನೀವು ನಾಲ್ಕು ಸಂಬಂಧ ಜನವರದಾಗ ಆ ರೀತಿ ಬರೆದು ಬಿಡ್ತಾರೆ. ಅಲ್ಲಿಗೆ ಡಿ ವಿ ಜಿಯವರು ಸ್ವಂತ ಕಾರ್ಖಾನೆಯನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೈ ಬಿಡಬೇಕಾಗಿ ಬರುತ್ತೆ. ಆ ರೀತಿಯವರು ಸ್ವಂತ ಕಾರ್ಖಾನೆಯನ್ನು ಪ್ರಾರಂಭಿಸಿದ್ದರೆ ನಮಗೆ ಇವತ್ತು ಈ ದಾರ್ಶನಿಕ ಮಾನ್ಯ ಡಿ ವಿ ಗುಂಡಪ್ಪನವ್ರ ಬದಲು ಒಬ್ಬ ದೊಡ್ಡ ಉದ್ಯಮಿ ಸಿಗ್ತಾ ಇದ್ದ, ಯಾರೋ ಒಬ್ಬ ಅಂಬಾನಿನೋ. ಆ ಥರ ಪ್ರಪಂಚಕ್ಕೆ ಒಂದು ದೊಡ್ಡ ನಷ್ಟ ಆಗ್ತಾಯಿತ್ತು. ಇದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಈ ಕವನ ಭಾಳ ಚೆನ್ನಾಗಿರುತ್ತೆ. ವಕ್ರ ಉಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದಳುಂಟು ಶಕ್ತಿ ಸಹಜದಲ್ಲಿ ವ್ಯಕ್ತಿ ಪ್ರಭಾವವೀಲೋಕಚರಿತೆಯ ಕೀಲು ಹಸ್ತಮದು ದೈವ ಕೆಲವು ಮಂಕುತಿಮ್ಮ. ವಕ್ರ ಉಂಟೆಲ್ಲರಿಗೆ, ವಕ್ತ ಅಂದರೆ ಮುಖ, ಎಲ್ರಿಗೂ ಮುಖ ಇದೆ. ವರ್ಚಸ್ಸು ಕೆಲವ್ರಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ವರ್ಚಸ್ಸು ಇರೋದಿಲ್ಲ. ಕತ್ತಿ ಪಣ್ಯದಲ್ಲುಂಟು, ಒಂದು ಕತ್ತಿ ಲಾಂಗ್ ಬೇಕಿದ್ರೆ ಕಲಾಸ್ ಪಾಳ್ಯಕ್ಕೆ ಹೋಗಿ ತೊಗೊಂಬೋದು, ಅದನ್ನು ಉಪಯೋಗಿಸ್ಬೇಕಾದ್ರೆ ಶಕ್ತಿ ಇರಬೇಕು ನಿಮಗೆ. ಆ ಕತ್ತಿನೇ ಎತ್ತೋಕ್ಕಾಗಿದ್ರೆ ಉಪಯೋಗವಿಲ್ಲ. ಕತ್ತಿ ಪಣ್ಯದಲ್ಲುಂಟು ಶಕ್ತಿ ಸಹಜವಾಗಿ ಬಂದಿರಬೇಕು. ವ್ಯಕ್ತಿ ಪ್ರಭಾವವಿ ಲೋಕ ಚರತೆಯ ಕೂಲು, ಒಬ್ಬ ಇಂಡಿವಿಜುವಲ್ ಇನ್ಫ್ಲೂಯೆನ್ಸ್, ದೊಡ್ಡ ಒಬ್ಬ ಐನ್ಸ್ಟೀನ್, ಒಬ್ಬ ಮಹಾತ್ಮ ಗಾಂಧಿ, ಒಬ್ಬ ಶಂಕರಾಚಾರ್ಯ, ಬುದ್ಧ. ಆ ರೀತಿ ಡಿ ವಿ ಗುಂಡಪ್ಪನವರಿಗೆ ವರ್ಚಸ್ಸಿತ್ತು.
ದೈವ ಅವರನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಆಗಲೇ ಯೋಜನೆ ಮಾಡಿತ್ತು. ಅದರಿಂದ ಡಿ ವಿ ಗುಂಡಪ್ಪನವರು ಈ ಕೆಲಸವನ್ನು ಮಾಡೋಕ್ಕಾಯ್ತು ಮುಂದೆ. ಆಮೇಲೆ ಅವರು ತಮ್ಮ ಜೀವನೋಪಾಯಕ್ಕಾಗಿ ಪತ್ರಿಕೋದ್ಯಮವನ್ನು ಅವಲಂಬಿಸಬೇಕಾಗಿ ಬಂತು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ರಾಮದಾಸಪ್ಪನವರ ಕುರಿತು ಡಾಕ್ಟರ್ ಡಿ ವಿ ಗುಂಡಪ್ಪನವರು ಹೇಳಿರೋ ಮಾತುಗಳು. ಅವರು ವಿದ್ಯಾವಂತರು, ಸಂಸ್ಕೃತ ಬಲ್ಲವರು, ಸದಾಚಾರಶೀಲರು, ಪರಮ ಪ್ರಾಮಾಣಿಕರು. ಆದದ್ದರಿಂದ ಅವರ ನಿಶ್ಚಯವನ್ನು ಅವಶ್ಯವಾಗಿ ಅಂಗೀಕರಿಸತಕ್ಕದ್ದು. ಡಿ ವಿ ಜಿಯವರು ಹೇಳುವ ಪ್ರತಿಯೊಂದು ಸಂಗತಿಯಲ್ಲೂ ಈ ರೀತಿಯ ವಿಶೇಷವನ್ನು ನಾವು ಗಮನಿಸಬಹುದು. ಎಂದರೆ ನೀವುಗಳು ಸಹ ಈ ರೀತಿಯ ಸ್ವಭಾವಗಳನ್ನು ಬೆಳೆಸಿಕೊಂಡರೆ ನೀವುಗಳು ಸಹ ನಿಮ್ಮ ನೆರೆಹೊರೆಯವರು ನಿಮ್ಮನ್ನು ಗೌರವಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ ಪಾಲಿಸುವವರಂತೆ ಮಾಡಿಕೊಳ್ಳಬಹುದು. ಆದುದರಿಂದ ಈ ಸ್ವಭಾವಗಳನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಬಾಳಿ ಎಂದರ್ಥ. ಇಲ್ಲಿ ಡಿ ವಿ ಜಿಯವರ ಅಪೇಕ್ಷೆ ಈಡೇರದಿದ್ದರೂ ಸಹ ಅದನ್ನು ನಮಗೆ ತಿಳಿಸುವ ಬಗೆಯಲ್ಲಿ ಒಂದು ನವಿರು ಹಾಸ್ಯವನ್ನು ನಾವು ಗುರುತಿಸ್ಬೋದು. ಇನ್ನು ಬಡತನ. ಅವರು ಬೆಂಗಳೂರಿನಲ್ಲಿ ಸಂಸಾರವನ್ನು ಪ್ರಾರಂಭಿಸಿ ಬಹಳ ಬಡತನವನ್ನು ಅನುಭವಿಸುತ್ತಾರೆ. ಅದನ್ನು ಬಹುಕಾಲ ಡಿ ವಿ ಗುಂಡಪ್ಪನವರ ಶಿಷ್ಯರಾಗಿದ್ದ ಮಾನ್ಯ ಡಿ ವೆಂಕಟರಮಣನವರು ತಮ್ಮ ವಿರಕ್ತ ರಾಷ್ಟ್ರಕ ಡಿ ವಿ ಜಿ ಎನ್ನುವ ಪುಸ್ತಕದಲ್ಲಿ ಈ ರೀತಿ ವಿವರಿಸಿರುತ್ತಾರೆ. ನನಗೆ ಹಸುವು ಎಂದರೇನು ಗೊತ್ತೇ ಎಂದು ಮಾನ್ಯ ಡಿ ವೆಂಕಟರಮಣನವ್ರನ್ನ ಡಿ ವಿ ಜಿಯವರು ಕೇಳಿ, ಹಸುವಾಗುತ್ತಿರುವಾಗ ತಿನ್ನಲು ಏನೂ ಇಲ್ಲದೆ ಕೈನಲ್ಲಿ ಕಾಸು ಇಲ್ಲದೆ ಆಗುವ ಪರಿಸ್ಥಿತಿಯನ್ನು ನಾನು ಅನುಭವಿಸಿದ್ದೇನೆ ಅಂತ ಡಿ ವಿ ಜಿಯವರು ವೆಂಕಟರಮಣನವ್ರಿಗೆ ಹೇಳ್ತಾರೆ. ಇನ್ನೊಂದು ಸಲ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಅವರ ಜೊತೆ ಒಂದು ಸಂವಹನಕ್ಕೆ ಬರೋದಿಲ್ಲ. ಮನೆಗೆ ಬಂದ ನಂತರ ಅವ್ರ ಶ್ರೀಮತಿಯವ್ರನ್ನ ತರಾಟೆ ಓದ್ತಾರೆ, ನಿಮಗೆ ಕೊಬ್ಬು ಜಾಸ್ತಿ, ಅದಕ್ಕೆ ನನ್ನ ಜೊತೆ ಬರಲಿಲ್ಲ ಅಂತಾರೆ. ಅದಕ್ಕೆ ಅವ್ರ ಶ್ರೀಮತಿಯವರು ಹೇಳ್ತಾರೆ, ಕೊಬ್ಬಲ್ಲ, ತನ್ನ ಹತ್ರ ಇರೋದು ಒಂದೇ ಒಂದು ಹೊರಕಲು ಸೀರೆ, ಅದನ್ನು ಉಟ್ಕೊಂಡು ಬಂದಿದ್ದರೆ ನಿಮ್ಮ ಮರ್ಯಾದೆ ಹೋಗ್ತಾಯಿತ್ತು, ಅದಕ್ಕೋಸ್ಕರ ಹಣ ಬರಲಿಲ್ಲ ಅಂತಾರೆ. ಅಷ್ಟು ಬಡತನ ಇರ್ತಾಯಿತ್ತು ಅವ್ರಿಗೆ. ಇನ್ನು ಮುಂದಿನ ಘಟ್ಟ ಅವರ ಶ್ರೀಮತಿಯವರ ನಿಧನ. ಅದನ್ನು ಡಿ ವೆಂಕಟರಮಣನವರು ಅವರ ವಿರಕ್ತ ರಾಷ್ಟ್ರಕ ಪುಸ್ತಕದಲ್ಲಿ ಈ ರೀತಿ ವಿವರಿಸಿದ್ದಾರೆ. ಡಿ ವಿ ಜಿಯವರ ದಿನಚರಿಯಲ್ಲಿ ಈ ಕೆಲವು ಸಂಗತಿಗಳು ಇಂಗ್ಲೀಷ್ನಲ್ಲಿವೆ. 11/2/1924 spent half an hour in moonlight talking, the last happy night with wife. 12/2/1924 ರಥಸಪ್ತಮಿ, Tuesday night, birth of the last child, a boy. 22/2/1924 Friday, Mangalasthana. 28/2/1924 the ghastly event, fire accident at about 6:30 p.m. when I was not at home, the greatest calamity of my life. Wife removed to Victoria Hospital at 10:30 p.m. ಬಾಣಂತಿಯಾದ ಭಾಗೀರಥನವರು ನೀರು ಹಾಕಿಕೊಂಡ ಮೇಲೆ ತಲೆ ಕಾಯಿಸಿಕೊಳ್ಳುತ್ತಿರುವಾಗ ಹೇಗೋ ಬೆಂಕಿ ತಗಲುತ್ತಂತೆ. ವಿಕ್ಟೋರಿಯಾ ಹಾಸ್ಪಿಟಲ್ from February 29th to March 9th evening when wife passed away. 9/2/1924 about 4:30 a.m. or so, dreamt of happy time with wife, but at 6:30 p.m. she breathed her last after deep agony. ಇದು ಓದಿದಾಗೆಲ್ಲ ದುಃಖವಾಗುತ್ತೆ. ನನ್ನ ಮನೆಯ ದೀಪ ಆರಿ ಹೋದಾಗ ನನ್ನ ಪಕ್ಕದಲ್ಲೇ ನಿಂತಿದ್ದವರು
ವೆಂಕಣ್ಣಯ್ಯ. ಅಂದಿಗೆ 15 ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊರತು ಯಾವಾಗಲೂ ಎಡೆ ಬಿಡದೆ ನನ್ನ ಪಕ್ಕದಲ್ಲಿ ಇರುತ್ತಿದ್ದರು. ಒಂದು ರಾತ್ರಿ ನನ್ನ ಪರವಾಗಿ ಸ್ಮಶಾನಕ್ಕೆ ಹೋಗಿದ್ದವರು ಕೇವಲ 4 ಜನ ಮಾತ್ರ. ನನ್ನ ತಂದೆಯ ಸ್ನೇಹಿತರು, ನಮ್ಮ ಪುರೋಹಿತರೂ ಆದ ರಾಮಶಾಸ್ತ್ರಿಗಳು, ಬೆಳ್ಳಾವೆ ವೆಂಕಟನಾರಾಯಣಪ್ಪ, ವೆಂಕಣ್ಣಯ್ಯ ಮತ್ತು ಅಂಗಡಿ ಕೃಷ್ಣಪ್ಪ. ನನ್ನ ಬಂಧುಗಳು ಯಾರು ಅಲ್ಲಿ ಹೋಗಲು ಅನುಕೂಲಿಸಲಿಲ್ಲ. ಯಾರೂ ಬರಲಿಲ್ಲ ಅಂತ ದೂರಕ್ಕೆ ಹೋಗಲಿಲ್ಲ. ಈ 4 ಹೋಗಿ ಅಲ್ಲಿ ಆಗಬೇಕಾದದ್ದನ್ನು ಮಾಡಿಸಿ ಹಿಂತಿರುಗುವ ವೇಳೆಗೆ ರಾತ್ರಿ 12 ಗಂಟೆಯ ಮೇಲಾಯಿತು. ರಾಮಶಾಸ್ತ್ರಿಗಳು ಹೇಳಿದರು, ಈಕೆ ಹುಟ್ಟಿದ ದಿವಸದಿಂದ ಸಣ್ಣ ಮಗುವಾಗಿದ್ದವರೆಗೂ ಈಕೆಯನ್ನು ಆಡಿಸಿ ಸಂತೋಷಪಟ್ಟೆ. ಆಮೇಲೆ ನಾನೇ ಪುರೋಹಿತನಾಗಿ ಮದುವೆ ಮಾಡಿಸಿ ಸಂತೋಷಪಟ್ಟೆ. ಆಮೇಲೆ ಆಕೆ ಹತ್ತಿರ ಜಾತಕರ್ಮಾದಿಗಳನ್ನೂ ಮಾಡಿಸಿ ಸಂತೋಷಪಟ್ಟೆ. ಈಗ ಅದೇ ಕೈಯಿಂದ ಕಥೆಯನ್ನು ಮುಗಿಸಿ ಆಯಿತು. ಹೀಗೆ ಗೋಳಿಟ್ಟರು. ಅಲ್ಲಿದ್ದೊಬ್ಬರು, ಲೋಕದಲ್ಲಿ ಇಂಥದ್ದು ಅಪರೂಪವೇನಲ್ಲ, ಎಷ್ಟೋ ನಡೆದಿದೆ ಎಂದರು. ವೆಂಕಟನಾರಾಯಣಪ್ಪ ಅವರಿಗೆ ದೈವದ ಮೇಲೆ ಮುನಿಸು. ಅವರು ಮುನಿದುಕೊಂಡೇ ಇದು ಯಾಕೆ ಹೀಗಾಗಬೇಕು ಎಂದು ಪ್ರಲಾಪಿಸಿದರು. ವೆಂಕಣ್ಣಯ್ಯನ ಬಾಯಿಂದ ಒಂದು ಮಾತು ಹೊರಡಲಿಲ್ಲ. ಆತ ಸ್ತಬ್ಧರಾಗಿ ಕುಳಿತಿದ್ದರು. ಆಮೇಲೆ 3-4 ತಿಂಗಳಾದ ಮೇಲೆ ವೆಂಕಣ್ಣಯ್ಯನವರು ಶ್ರೀಮತಿಯವರು ಹೋಗ್ತಾರೆ. ಅದು ಬೇರೆ ಸಮಾಚಾರ. ಮಂಕುತಿಮ್ಮನ ಕಗ್ಗದ ಮತ್ತು ಮರಳು ಮುನಿಯನ ಕಗ್ಗದ ಈ ಕವನಗಳನ್ನು ಇಲ್ಲಿ ಸ್ಮರಿಸಬಹುದು. ಮಲೆ ಕಣಿವೆಗಳ ಬೆರಗು ಪ್ರಕೃತಿ ಕೋಪದ ಗುಡುಗು ಕೆಳೆಯಲವು ನಲ್ಲೆಯ ವಿಯೋಗವಿಂತಹವು ನಿಲ್ಲಿಸಿ ಮನದೋಟವನು ಮೂಗಗೊಳೆಪುವೆನ್ನನ್ ಒಳದನೆಯಲೊಂದರಿಂ ಮಂಕುತಿಮ್ಮ. ಮಲೆ ಕಣಿವೆಗಳ ಬೆರಗು, ಬೆಟ್ಟ ಕಣಿವೆ. ನೀವು ಚಾರ್ಧಾಮ್ ಯಾತ್ರೆ ಹೋದರೆ ಹರಿದ್ವಾರದಿಂದ ಬದ್ರಿನಾಥ್ ಹೋಗೋವರೆಗೂ ದಾರಿ ಉದ್ದಕ್ಕೂ ನೋಡ್ತೀರಿ. ಏನು ಬೆಟ್ಟ ಕೆಳಗೆ ಕಣಿವೆ ಬಿದ್ದ ಅಂದರೆ ಪ್ರಪಾತ, ಒಂದು ಕ್ಷಣನೂ ಯಾರು ಬದುಕು ಕುಳಿಯೋದಿಲ್ಲ. ದೇವರ ಸೃಷ್ಟಿ. ಮೊನ್ನೆ ನೋಡಿದ್ದೀರಿ ಪ್ರಕೃತಿ ಕೋಪದ ಗುಡುಗು. ಕೂರ್ಗಲ್ಲಿ ಕೇರಳದಲ್ಲಿ ಮಳೆ ಹೊಡೆದು ಎಷ್ಟು ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಕೆಳೆಯಲವು ಸ್ನೇಹಿತರ ಪ್ರೀತಿ. ವೆಂಕಣ್ಣಯ್ಯ, ಮೋಕ್ಷಗಳು ನಮ್ಮ ಕೃಷ್ಣಮೂರ್ತಿ ಅಂತಾರವರು. ನಲ್ಲೆಯ ವಿಯೋಗವಿಂಥವು, ಪ್ರೀತಿ ಪಾತ್ರವನ್ನು ಕಳೆದುಕೊಳ್ಳೋದು. ಅದಕ್ಕೇನು ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಹೋದರು ಅಷ್ಟೇ. ನಿಲ್ಲಿಸಿ ಮನದ ಓಟವನ್ನು, ಮನಸ್ಸಿನ ಓಟ ನಿಲ್ಲಿಸುತ್ತೆ. ಮೂಕನ ಮಾತನಾಡೋಕ್ಕೇನು ಆಗೋದಿಲ್ಲ. ಒಳದನೆ ಹೇಳುತ್ತೆ, ಜಸ್ಟ್ ಗ್ರಿನ್ ಆ್ಯಂಡ್ ಬೇರ್ ಇಟ್. ಏನು ಮಾಡೋದಕ್ಕಾಗೋದಿಲ್ಲ ಅಷ್ಟೇ. ಬಡವನಾರ್ ಮಾಡದಿ ಒಲವಿನ ಸವಿಯ ನರಿಯದನು. ಬಡವನಾರ್ ಮಾಡದಿ ಒಲವಿನ ಸವಿಯ ನರಿಯದನು. ಹುಡುಗರಾಟದೆ ಬೆರೆತು ನಗಲರಿಯದವನು. ಉಡುರಾಜನೋಲಗದಿ ಕುಳಿತು ಮೈ ಮರೆಯದನು. ಉಡುರಾಜನೋಲಗದಿ ಕುಳಿತು ಮೈ ಮರೆಯದನು. ಬಡ ಮನಸೆ ಬಡತನವ ಮರುಳ ಮುನಿಯ ಅಂತಾರೆ. ಬಡವನಾರ್ ಯಾರು? ಮಾಡದಿ ಒಲವಿನ ಸವಿಯನ್ನು ಅರಿಯದವನು. ತನ್ನ ಹೆಂಡತಿಯ ಪ್ರೀತಿ ರುಚಿ ಅವನಿಗೆ ಗೊತ್ತಿಲ್ಲ. ಗುರು ರಾಮಸ್ವಾಮಿ ಅವ್ರನ್ನ ಕತೆ ಬರೀತಾರೆ. ಹೆಂಡತಿ ಎನ್ನುವುದನ್ನು 1 ನಿಮಿಷ ಮರೆತರೆ ಅವಳ ಸ್ಯಾಕ್ರಿಫೈಸ್ ಏನು ಅವಾಗ ಗೊತ್ತಾಗುತ್ತೆ. ಬಡವನ ಮಾಡದಿ ಒಲವಿನ ಸವಿಯನ್ನು ಅರಿಯದವನು. ಹುಡುಗರ ಆಟದಿ ಬೆರೆತು ನಗಲರಿಯದವನು. ಪುಟ್ಟ ಮಕ್ಕಳು ಆಟ ಅವ್ರ ಜೊತೆ ಸೇರ್ಕೊಳ್ಳೋದಿಲ್ಲ. ಸುಮ್ಮನೆ ಗಂಟು ಮಾಕ್ ಹಾಕೊಂಡು ಕೂತಿದ್ರು ಉಪಯೋಗವಿಲ್ಲ. ಉಡುರಾಜನೋಲಗದಿ ಕುಳಿತು ಮೈ ಮರೆಯದನು. ಉಡುರಾಜ ಅಂದರೆ ಚಂದ್ರ, ತಿಂಗಳ ಬೆಳಕಿನಲ್ಲಿ ಕೂತ್ಕೊಂಡು ಮೈ ಮರೆಯೋದು. ಈ ರೀತಿಯಾಗಿ ಅವರ ಮಡದಿಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸೋದಕ್ಕಿಂತ ಮುಂಚೆ ಅವರ ಜೊತೆ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ಕಳೆದದ್ದನ್ನು ಈ ರೀತಿಯಾಗಿ ಮರಳು ಮುನಿಯನ ಕಗ್ಗದಲ್ಲಿ ಅವರು ತೋಡ್ಕೊಂಡಿದ್ದಾರೆ. ಅದೇ ರೀತಿ
ಮಂಕುತಿಮ್ಮನ ಕಗ್ಗದಲ್ಲಿ ಪತ್ನಿ ವಿಯೋಗದ ಜೊತೆ ಸ್ನೇಹಿತರ ಒಲವನ್ನು ಕೊಂಡಿದ್ದನ್ನು ತಿಳಿಸಿದ್ದಾರೆ. ಮಂಕುತಿಮ್ಮನ ಕಗ್ಗ ನೀವು ಓದಿದರೆ ಅದರ ಮೊದಲಿನಲ್ಲಿ ಅದನ್ನು ವೆಂಕಣ್ಣಯ್ಯನವರು ಮತ್ತು ಮೋಕ್ಷಗಣ್ಣಂ ಕೃಷ್ಣಮೂರ್ತಿ ಅವರ ಸ್ನೇಹಿತರನ್ನು ಸ್ಮರಿಸಿಕೊಂಡಿದ್ದಾರೆ. ಮರಳಮುನಿಯನ ಕಗ್ಗದ ಈ ಕವನ ಇನ್ನೂ ಚೆನ್ನಾಗಿ ಅವರ ಮಾಗಿದ ಮನಸ್ಸನ್ನು ಪ್ರತಿಫಲಿಸುತ್ತೆ. ಭೋಗ ರೋಗ ವಿಯೋಗ ದಾರಿದ್ರ್ಯ ಚಿಂತೆಗಳ ಭೋಗ ರೋಗ ವಿಯೋಗ ದಾರಿದ್ರ್ಯ ಚಿಂತೆಗಳ ಬೇಗೆಯಲ್ಲಿ ಮಾನಸದ ಹಸಿರು ಮಾಗಾಯಿ ಮಾಗಿ ಹಣ್ಣಾಗುವುದು ಹುಳಿಯ ಜೇನಾಗುವುದು ಭೂಗೋಳದ ಅಮೃತವಿದು ಮರುಳಮುನಿಯ. ಅವರು ಭೋಗವನ್ನು ಅನುಭವಿಸಿದ್ದಾರೆ, ಕಾಯಿಲೆ ಕಸಾನಗಳನ್ನು ಅನುಭವಿಸಿದ್ದಾರೆ, ಪತ್ನಿ ಮತ್ತು ಸ್ನೇಹಿತರುಗಳ ವಿಯೋಗವನ್ನು ಅನುಭವಿಸಿದ್ದಾರೆ, ಬಡತನವನ್ನು ಅನುಭವಿಸಿದ್ದಾರೆ. ಯಾರೇ ಆಗಲಿ ಈ ಚಿಂತೆಗಳಿನ ಮನಸ್ಸು ಹಸಿರು ಮಾವಿನಕಾಯಿ ಆಗಿರೋದು ಹಣ್ಣಾಗುತ್ತೆ, ಅದು ಜೇನಿನಂತೆ ಮಧುರವಾಗುತ್ತೆ, ಇದನ್ನು ಭೂಮಿಯಲ್ಲಿ ದೊರಕುವ ಅಮೃತ ಅಂತವರು ವಿಶ್ಲೇಷಿಸಿದ್ದಾರೆ. ಡಿ ವಿ ಜಿಯವರ ತಾಯಿ ಡಿ ವಿ ಜಿಯವರು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಬಹುದು ಅಂತ ಒಂದು ಸಲಹೆ ಕೊಡ್ತಾರೆ. ಅದಕ್ಕೆ ಡಿ ವಿ ಜಿಯವರು ಗಂಡನನ್ನು ಕಳೆದುಕೊಂಡ ತಂಗಿಯೊಬ್ಬಳು ಮನೆಯಲ್ಲಿದ್ದಾಳೆ, ಅವಳಿಗೆ ಎರಡನೆಯ ಮದುವೆ ಮಾಡೋಣ ಎಂದು ನಿಮಗೆ ತೋಚಲಿಲ್ಲ. ದಿಕ್ಕಿಲ್ಲದ ಮಗಳ ವಿಷಯಕ್ಕೆ ಇಲ್ಲದ ಕನಿಕರ, ಮಗನ ವಿಷಯಕ್ಕೆ ಏನು ಬಂತು? ಹೆಣ್ಣು ಒಂಟಿಯಾಗಿ ಬಾಳಬಹುದಾದರೆ ಗಂಡು ಒಂಟಿಯಾಗಿ ಮಾಡಲಾಗದೆ ಅಂತ ಹೇಳಿಬಿಟ್ಟು ಅವರ ಬಾಯಿ ಮುಚ್ಚಿಸ್ತಾರೆ. ಆ ದಿನಗಳಲ್ಲಿ ಮಕ್ಕಳನ್ನು ನೋಡಿಕೊಂಡವರು ಅವರ ತಂಗಿ ಲಕ್ಷ್ಮೀ ದೇವಮ್ಮ ಮತ್ತು ಅವರ ಷಡ್ಡಕರ ಅಣ್ಣಂದಿರ ಮಗಳು ಕುಟ್ಯಮ್ಮ. ಅವರುಗಳ ಉಪಕಾರವನ್ನು ಸ್ಮರಿಸಿಯೇ ಡಿ ವಿ ಜಿಯವರು ತಮ್ಮ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎನ್ನುವ ಗ್ರಂಥವನ್ನು ಅವರುಗಳಿಗೆ ಈ ರೀತಿ ಅರ್ಪಿಸಿರುವುದು. ಸ್ವಕರ್ಮಣ ಸಮಭ್ಯರ್ಥ ಸಿದ್ಧಿಂತಿ ಮಾನವ ಅಂತ ಹೇಳ್ಬಿಟ್ಟು ಭಗವದ್ಗೀತೆ 1846 ಬರುತ್ತೆ. ಆ ರೀತಿಯಾಗಿ ಬಾಲ್ಯದಲ್ಲಿಯೇ ಒದಗಿದ ವೈದವ್ಯಕ್ಕೆ ಅದು ದೈವ ವ್ಯವಸ್ಥೆಯಿಂದ ತಲೆಮಾಗಿ ಭಗವದ್ಭಕ್ತಿ, ಸದಾಚಾರ, ಶ್ರದ್ಧೆಗಳ ದೃಢಬಲದಿಂದ ಎಲ್ಲ ಕಷ್ಟಗಳನ್ನೂ ಸಹಿಸಿ ವೃದ್ಧ ಶುಶ್ರೂಷೆ, ಅನಾಥ ಶಿಶು ಪೋಷಣೆ, ದೀನ ದುರ್ಬಲ ಪರಿಚರ್ಯೆ ಮೊದಲಾದ ಸತ್ಕಾರ್ಯಗಳಲ್ಲಿ ಆಯುಷ್ಯವನ್ನು ತೆಗೆದು ನಮ್ಮ ಪಾಲಿಗೆ ಪುಣ್ಯಸ್ಮರಣೆಯನ್ನು ಇಟ್ಟು ಹೋಗಿರುವ ನನ್ನ ತಂಗಿ ಲಕ್ಷ್ಮೀ ದೇವಮ್ಮ, ನನ್ನ ಷಡ್ಡಕ ಅಣ್ಣಂದಿರ ಮಗಳು ಕುಟ್ಯಮ್ಮ ಅಂಥವರ ಸಾಧು ಜೀವನದ ಆದರ್ಶಕ್ಕೆ ಇದು ಅಂಕಿತ ಅಂತ ಹೇಳ್ತಾರೆ. ಅವರ ತಂಗಿ ವಿಧವೆಯಾದಾಗ 1907 ಅವರಿಗೆ 10 ವರ್ಷ. ಆವಾಗ ಪಂಕ್ತಿಪಾವನ ವೆಂಕಟಕೃಷ್ಣವರು ಒಂದು ಕಾಗದ ಬರೀತಾರೆ, ಆ ಮಗು ನನ್ನ ಹತ್ರ ಕಳಿಸು, ಅದನ್ನು ಸಂತೋಷವಾಗಿಡಬೇಕು, ಮುಂದೆ ಓದಿಸೋಣ ಅಂತ. ಆದರೆ ಡಿ ವಿ ಗುಂಡಪ್ಪನ ಮನೆಯವರು, ತಂದೆ ತಾಯಿ ಹಳೆ ಕಾಲದವರು, ಅವರು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಇವ್ರ ಮನೆಯಲ್ಲೇ ಇರ್ತಾರೆ. ಆಗಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಬಾಲವಧೆ ಬಾಳು ಹೇಗಿರುತ್ತದ್ದು ಊಹಿಸಿಕೊಂಡ್ರೇ ನಮಗೆ ಭಾಳ ಗಾಬರಿ ಆಗುತ್ತೆ. ಅವರು ತಮ್ಮ ತಂದೆ ತಾಯಿಗಳು ಬದುಕಿರುವವರೆಗೂ ಅವ್ರ ಜೊತೆ ಇರ್ಬೋದಾಗಿತ್ತು. ಆಮೇಲೆ ತಮ್ಮ ಅಣ್ಣ ತಮ್ಮ ಅಥವಾ ಇತರ ಬಂಧುಗಳ ಮನೆಯಲ್ಲಿ ಊಳಿಗವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸವೆಸಬೇಕಾಗಿತ್ತು. ಇದು ಬಹು ಘೋರವಾದ ಬಾಳು. ಅದಕ್ಕೋಸ್ಕರವೇ ಡಿ ವಿ ಜಿಯವರು ತಮ್ಮ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ
ಎನ್ನುವ ಗ್ರಂಥವನ್ನು ಅವರಿಗೆ ಅರ್ಪಿಸಿತ್ತು. ಮೊದಲೇ ಹೇಳಿದಂತೆ ಒಬ್ಬ ಲೇಖಕರ ಪರಿಚಯವನ್ನು ಅವರ ಬರವಣಿಗೆಯ ಮೂಲಕವೇ ಮಾಡಿಕೊಳ್ಳಬೇಕಾಗತ್ತೆ. ಅದರಲ್ಲೂ ಡಿ ವಿ ಜಿಯವರೆಗೂ ನನಗೂ 55 ವರ್ಷ ವ್ಯತ್ಯಾಸ ಇರುವಾಗ ನಾನು ಅವರನ್ನು ಅವರ ಬರವಣಿಗೆಯ ಮೂಲಕವೇ ಪರಿಚಯಿಸಲು ಸಾಧ್ಯ. ಡಿ ವಿ ಜಿಯವರ ಬರವಣಿಗೆ ನನಗೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎನ್ನುವ ಬರಹದಿಂದ ಪ್ರಾರಂಭ ಆಯಿತು. 1963ನೇ ಇಸ್ವಿಯಲ್ಲಿ ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಗಿನ ಪ್ರಜಾಮತವಾದ ಪತ್ರಿಕೆಯಲ್ಲಿ ಪ್ರತಿ ವಾರವೂ ಪ್ರಕಟವಾಗುತ್ತಿದ್ದ ಈ ಲೇಖನವನ್ನು ಓದ್ತಾ ಇದ್ದೆ. ಪ್ರತಿ ವಾರ ಬರೋದು, ಪ್ರಜಾಮತದಲ್ಲಿ ಬರೋದು. ನಂತರ ನಾನು ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಜ್ಞಾಪಕಚಿತ್ರ ಶಾಲೆಯ ಲೇಖನಗಳನ್ನು ಓದ್ತಾ ಇದ್ದೆ. ಮಿಕ್ಕ ಎಲ್ಲವನ್ನು ನಾನು ಬೆಂಗಳೂರಿಗೆ ಬಂದ ಮೇಲೆ ಮುಖ್ಯವಾಗಿ ಮಂಕುತಿಮ್ಮನ ಕಗ್ಗ ಮತ್ತು ಮರುಳಮುನಿಯ ಕಗ್ಗಗಳಿಗೆ ತಾತ್ಪರ್ಯವನ್ನು ಬರುವಾಗ ಓದಿತ್ತು. ಮೊದಲನೆಯದಾಗಿ ಅವರು ಪತ್ರಿಕಾ ವ್ಯವಸಾಯಕ್ಕೆ ಕಾಲಿಟ್ಟಾಗ ಆದ ಒಂದು ಸಂದರ್ಭ ಇದು. ಈಗ ಪತ್ರಿಕಾ ವ್ಯವಸಾಯವನ್ನು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಮ್ಮನ್ನು ಅವಲಂಬಿಸಿರುವವರಿಗೆ ಒಂದು ಬುದ್ಧಿವಾದದಂತೆ ಇದೆ. ಅದು ಏನು ಅಂತ ನೋಡೋಣ. ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರು ದಿವಾನ್ ಸಿ ರಂಗಾಚಾರ್ಲು ಅವರನ್ನು ಕುರಿತು ಒಂದು ಲೇಖನವನ್ನು ಬರೆದಿರ್ತಾರೆ. ಅದನ್ನು ಮದ್ರಾಸಿನ ಇಂಡಿಯನ್ ರಿವ್ಯೂ ಎನ್ನುವ ಮಾಸಪತ್ರಿಕೆ ಪ್ರಕಟಿಸಿರುತ್ತಾರೆ, ಪಬ್ಲಿಷ್ ಮಾಡಿರ್ತಾರೆ. ಆ ಲೇಖನವು ಅನೇಕರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುತ್ತದೆ. ಆ ಲೇಖನ ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸಂಪರ್ಕವನ್ನು ಒದಗಿಸಿಕೊಡುತ್ತೆ. ಅದನ್ನು ಮುಂದೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳುವಾಗ ನೋಡೋಣ. ಆ ಲೇಖನವನ್ನು ಬರೆದ ನಂತರ ಡಿ ವಿ ಜಿಯವರ ಖ್ಯಾತಿ ಹೆಚ್ಚಿ ಕೆಲವರು ಅವರ ಲೇಖನಿಯ ದುರುಪಯೋಗ ಪಡಿಸ್ಕೊಳ್ತಾರೆ. 2 ಪ್ರಕಟಣೆಗಳು ಅಂತಾರೆ ಡಿ ವಿ ಗುಂಡಪ್ಪನವರು. 1909 ಸುಮಾರಿನಲ್ಲಿ 2 ಪ್ರಕಟಣೆಗಳು ದಿವಾನ್ ಮಾಧವರಾಯರಿಗೆ ಪ್ರತಿಕೂಲವಾಗಿ ಹೊರಬೀಳುತ್ತೆ. ದಿವಾನ್ ಮಾಧವರಾಯರು ಅದರಲ್ಲಿ ಒಂದು ಇಂಗ್ಲೀಷ್ನಲ್ಲಿತ್ತು. ಅದು ಒಂದು ಓಪನ್ ಲೆಟರ್, ಬಹಿರಂಗ ಪತ್ರ. ಅದನ್ನು ಬರೆದವರ ಸಹಿ ಹೊಸೂರು ಮರಿ ಅಂತ ಹಾಕ್ಕೊಂಡಿರ್ತಾರೆ. ಅದರಲ್ಲಿದ್ದಿದ್ದು ಡಿ ವಿ ಜಿಯವರ ಮಾತುಗಳಲ್ಲೇ ಕೆಲವು ಜುಜುಬಿ ವಿಷಯಗಳು ಮಾತ್ರ. ಅಂಥ ದೊಡ್ಡ ವಿಷಯವೇನೂ ಇರಲಿಲ್ಲ. ಆದರೆ ಅದನ್ನು ಒಂದು ಪ್ರೌಢ ಶೈಲಿಯಲ್ಲಿ ಬರೆಯಬೇಕು ಎನ್ನುವ ಉದ್ದೇಶ ಲೇಖಕನಿಗೆ ಇತ್ತು ಎಂದು ತೋರುತ್ತದೆ. ಇನ್ನೊಂದು ಲೇಖನ ಪಿಶಾಚರೋಧನ ಎಂಬ ಶೀರ್ಷಿಕೆಯಡಿ ಒಂದು ಸಣ್ಣ ಕತೆ. ಅದರ ಉದ್ದೇಶ ಯಾರೋ ಹುದ್ದೆದಾರರ ಅಫಿಷಿಯಲ್ಸು ಈಗಲೂ ನೋಡ್ತೀವಲ್ಲ, ಟಿ ವಿನಲ್ಲಿ ಬರುತ್ತೆ, ಅವಳ ಜೊತೆ ಹೀಗೆ ವಿನೋದ ವಿಲಾಸಗಳನ್ನು ವರ್ಣಿಸುವ ನೆಪದಲ್ಲಿ ಕೆಲವರ ಅಂತರಂಗ ದೋಷಗಳನ್ನು ಎತ್ತಿ ಹಾಕುವುದಾಗಿತ್ತು. 2 ಆರ್ಟಿಕಲ್ ಬರುತ್ತೆ. ಇವೆರಡರ 10,000 ಪ್ರತಿಗಳನ್ನು ಮದ್ರಾಸಿನಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಹಂಚಲಾಗಿತ್ತು. 10,000 ಪ್ರತಿ. ಇವುಗಳನ್ನು ಮದ್ರಾಸಿನ ಯುನೈಟೆಡ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ಎನ್ನುವ ಇಂಗ್ಲೀಷ್ ವಾರಪತ್ರಿಕೆ ಪ್ರಕಟಪಡಿಸಿತ್ತು ಈ 2 ಲೇಖನಗಳನ್ನು. ಈಗ ಬರುತ್ತೆ ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರಿಗೆ ಸಂಕೋಚ ತರುವ ಸಂಗತಿ. ಆ ಪ್ರಕಟಣೆಗಳ ಲೇಖಕರು ಯಾರು? ಆವಾಗ ಡಿ ವಿ ಜಿಯವರಿಗೆ
22 ವಯಸ್ಸು. ಒಂದು ದಿನ ಮಧ್ಯಾಹ್ನ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸಯ್ಯಂಗಾರ್ಯರ ಅಣ್ಣಂದಿರು ಎಂ ಗೋಪಾಲಯ್ಯಂಗಾರ್ಯರು ಡಿ ವಿ ಜಿಯವರನ್ನು ಚಾಮರಾಜಪೇಟೆಯಲ್ಲಿ ನೋಡ್ತಾರೆ. ಒಂದೇ ಮೇಲಿಂದ ತರಕಪೇಟೆಗೆ ಹೊಸ ತರಕಪೇಟೆಗೆ ಹೋಗೋ ರಸ್ತೆಯಲ್ಲಿ ನೋಡ್ತಾರೆ. ನೋಡಿದ ತಕ್ಷಣ ಅವರು ಡಿ ವಿ ಗುಂಡಪ್ಪನವ್ರನ್ನ ಬಾಂದ್ ಕರೀತಾರೆ. ಇವ್ರಿಗೆ ಹೆದರಿಕೆ. ಗೋಪಾಲಯ್ಯಂಗಾರು ದಪ್ಪನಾದ ಕನ್ನಡಕವನ್ನು ಹಾಕಿಕೊಂಡಿರುವ, ಉಬ್ಬು ಹಲ್ಲಿರುವ, ಎತ್ತರವಾಗಿರೋ ವ್ಯಕ್ತಿ. ಅವರ ಕೈಯಲ್ಲಿ ಬಲವಾದ ದೊಣ್ಣೆ ಇರುತ್ತದೆ. ಅವರು ಪತ್ರಿಕಾ ವೃತ್ತಿಯಲ್ಲಿ ಹೆಸರು ಗಳಿಸಿದ್ದವರು. ಒಳ್ಳೆಯ ಪ್ರಾಯದ ಲೇಖನಿ. ಅವರು ನಡೆನುಡಿಗಳಲ್ಲಿ ನೇಮಿಷ್ಠರು. ಅವರ ತಮ್ಮ ಶ್ರೀನಿವಾಸಯ್ಯಂಗಾರ್ಯರು ಅದೇ ರೀತಿ ನೇಮಿಷ್ಠರಾಗಿದ್ದರೂ ಸಹ ಯಾವಾಗಲೂ ಸೌಮ್ಯವಾಗಿ ಪ್ರಸನ್ನಚಿತ್ತರಾಗಿ ಇರುತ್ತಿದ್ದರು. ಗೋಪಾಲಯ್ಯಂಗಾರ್ ಹಾಗಲ್ಲ. ಅವರು ಸ್ವಲ್ಪ ಕಟು ಮತ್ತು ಖಂಡಿತವಾದಗಳೆಂದು ಪ್ರತೀತಿ. ಡಿ ವಿ ಜಿಯವರಿಗೆ ಅವರಲ್ಲಿ ಭಯಭಕ್ತಿ. ಇನ್ನು ಚಿಕ್ಕ ಹುಡುಗ ಅವರು ಛೀಮಾರಿ ಅಂತ ಬರೀತಾರೆ. ಆದ್ದರಿಂದ ಡಿ ವಿ ಗುಂಡಪ್ಪನವರು ಸ್ವಲ್ಪ ಹೆದರಿಕೆಯಿಂದ ಗೋಪಾಲಯ್ಯಂಗಾರನ್ನು ಹಿಂಬಾಲಿಸ್ತಾರೆ. ಬಾಂದ್ ಕರೆದ್ರಲ್ಲಿ ಹೋಗಲೇಬೇಕು. ಅವರು ಹೊಸತರಗುಪೇಟೆಯಲ್ಲಿ ಅಗರಂ ರಾಮರೆಡ್ಡಿ ಬಿಲ್ಡಿಂಗ್ಸ್ ಎನ್ನುವ ದೊಡ್ಡ ಕಟ್ಟಡದ ಬಳಿಗೆ ಹೋಗ್ತಾರೆ. ಆವಾಗ ಅಲ್ಲಿ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆ ಅಚ್ಚಿನ ಕಾರ್ಖಾನೆ ಪ್ರೆಸ್ ಇತ್ತು. ಸ್ಟ್ಯಾಂಡರ್ಡ್ ಪತ್ರಿಕೆ ಮತ್ತು ನಡೆಗನ್ನಡಿ 2 ಪತ್ರಿಕೆಗಳು ಸುಮಾರು 1 ವರ್ಷದ ಹಿಂದೆ ನಿಂತು ಹೋಗಿದ್ದವು. ಆವಾಗ ಅಚ್ಚಿನ ಕಾರ್ಖಾನೆ ಅಂದರೆ ಪ್ರೆಸ್ ಮಾತ್ರ ಇತ್ತು. ಇವರು ಒಳಗೆ ಹೋಗುವ ಸಮಯದಲ್ಲಿ ಕಟ್ಟಡದೊಳಗೆ ಯಾರೂ ಇದ್ದಂತೆ ಕಾಣಿಸ್ಲಿಲ್ಲ. ಇವತ್ತಿದ್ದಾಗೆ ಬಹುಶಃ ಆವತ್ತು ಭಾನುವಾರ, ಆದ್ದರಿಂದ ಯಾವ ಕೆಲಸಗಾರರು ಇರಲಿಲ್ಲ ಅಲ್ಲಿ. ಮೊನ್ನೆ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಕಟ್ಟಡದ ಒಳಕ್ಕೆ ಬಂದ ನಂತರ ಗೋಪಾಲಯ್ಯಂಗಾರು ಹೊರಬಾಗಿಲನ್ನು ಹಾಕಿಬಿಡ್ತಾರೆ. ಮಾಡಿ ಮೇಲಕ್ಕೆ ಹೋಗ್ತಾ ಬಾ ಅಂತ ಕರೀತಾರೆ. ಮೇಲಕ್ಕೆ ಬಾ ಅಂತ ಕರೀತಾರೆ ಡಿ ವಿ ಗುಂಡಪ್ಪನವ್ರನ್ನ. ಇವರಿಗೆ ಹೆದರಿಕೆ, ಗಾಬರಿ. ಪುನಃ ಹೆದರಿ ಡಿ ವಿ ಜಿಯವರು ಅವರನ್ನು ಹಿಂಬಾಲಿಸ್ತಾರೆ. ಅಲ್ಲಿಗೆ ಬಂದ ತಕ್ಷಣ ಗೋಪಾಲಯ್ಯಂಗಾರ್ಯರು ಡಿ ವಿ ಜಿಯವರ ಕಡೆ ತಿರುಗಿ ಹೇಳುತ್ತಾರೆ, ನೀನು ಮಾಡಿರುವುದು ಮಹಾಪರಾಧ. ಓಪನ್ ಲೆಟರ್ ಟು ವಿ ಪಿ ಮಾಧವರಾವ್, ಪಿಶಾಚರೋಧನ, ಈ 2 ಲೇಖನಗಳು ನಿನ್ನವು ತಾನೆ. ನೀನು ಇಂಥ ಕ್ಷುದ್ರ ಲೇಖನಕ್ಕಾಗಿ ಲೇಖನಿಯನ್ನು ಉಪಯೋಗಿಸಿರುವುದು ಅಕಾರ್ಯ. ಅದರಲ್ಲಿ 2 ತಪ್ಪುಗಳು ಸೇರಿವೆ. ಮೊದಲನೆಯದು, ಅದು ವಿಷಯ ಕ್ಷುದ್ರವಾದದ್ದೆಂದು. ಎರಡನೆಯದು, ಅದು ಬೇನಾಮಿಯಾಗಿರುವುದು. ನಿನಗೆ ಅದರ ವಿಷಯದಲ್ಲಿ ಏನೂ ಹೆಮ್ಮೆ ಇಲ್ಲ ತಾನೆ. ಇಂಥ ನಾಚಿಕೆಗೇಡಿನ ಕೆಲಸಕ್ಕೆ ಕೈ ಹಾಕುವುದಕ್ಕೆ, ಆಮೇಲೆ ಅದನ್ನು ಮುಚ್ಚಿಡ ಹೊರಡುವುದಕ್ಕೆ ನಿನ್ನ ಬರವಣಿಗೆ ಯುಕ್ತವೆಂದು ನನಗೆ ತೋರಿದ್ದರೆ ನೀನು ಅದಕ್ಕೆ ನಿನ್ನ ಸಹಿ ಹಾಕಬೇಕು, ಅಸೈನ್ ಮಾಡಬೇಕಾಯಿತು. ಆಗ ನಾನು ನನಗೆ ವಿವೇಕ ಅವಲ್ಲಿದ್ದರೂ ಧೈರ್ಯ ಇದೆ ಅಂತ ಹೇಳ್ತಿದ್ದೆ. ವಿವೇಕ ಅಂತೂ ಇಲ್ಲ, ಏನೋ ಧೈರ್ಯ ಇದೆ, ನೀನು ಸೈನ್ ಮಾಡಿಲ್ಲ, ಬೇನಾಮಿ. ಇವರಿಗೆ ಗಾಬರಿ ಆಗತ್ತೆ, ಮರೆಯದ ಪಾಠ. ಹೀಗೆ ಮಾನ್ಯ ಡಿ ವಿ ಗುಂಡಪ್ಪನವರನ್ನು ಗೋಪಾಲಯ್ಯಂಗಾರ್ ತರಾಡೆ ತಗೋತಾರೆ. ಇವರು ಏನು ಉತ್ತರ ಹೇಳಬೇಕು ಅಂತ ಯೋಚನೆ ಮಾಡ್ತಾರೋ ಪುನಃ ಬರ್ತಾರೆ. ಇದು ನಿನ್ನ ಕೆಲಸವಲ್ಲ, ಆ ಮುದುಕನ ಕೆಲಸ. ನೀನು ಬರೆದಿರುವ ಕಥೆಯನ್ನು ನೀನೇನು ಬಲ್ಲೆ. ಆ ಮುದಿ ಕೃತ್ರಿಮಿ ಏನು ಅರಿಯದ ಹುಡುಗನನ್ನು ಈ ಅನುಚಿತ ಕಾರ್ಯಕ್ಕೆ ಉಪಯೋಗಿಸಿಕೊಂಡಿದ್ದಾನೆ. ನಿನಗೆ ಮಾತನ ಶಕ್ತಿ ಇದೆ ಎಂದು ಆತ ಕೊಂಡುಕೊಂಡು ನಿನಗೆ ಕ್ಷುದ್ರ ವಾರ್ತೆಗಳನ್ನು ಹೇಳಿದ. ಇಂಥ ದೊಡ್ಡ ಮನುಷ್ಯ ಹೇಳುತ್ತಿದ್ದಾನೆಂದು ನಿನಗೆ ಮೈಯುಬ್ಬಿ ಹೋಯಿತು, ತಲೆ ತಿರುಗಿ ಹೋಯಿತು. ನೀನು ನಿನ್ನ ಲೇಖನಿಯನ್ನು ದುರುಪಯೋಗಪಡಿಸಿಕೊಂಡೆ. ಯು ಪ್ರಾಸ್ಟಿಟ್ಯೂಟೆಡ್ ಯುವರ್ ಪೆನ್ ಅಂತಾರೆ. ಡಿ ವಿ ಜಿಯವರಿಗೆ ಪ್ರಮಾಣ ವಚನ. ಈ ಮಾತುಗಳನ್ನು ಕೇಳಿಸಿಕೊಂಡ ಡಿ ವಿ ಗುಂಡಪ್ಪನವ್ರಿಗೆ ಬಹಳ ನೋವಾಗತ್ತೆ, ಬಹಳ ಬೇಜಾರಾಗತ್ತೆ. ಅದನ್ನು ಗೋಪಾಲಯ್ಯಂಗಾರ್ ಆತ ಹೇಳಿಕೊಂಡು ಅವರ ಕ್ಷಮೆ ಬಿಡ್ತಾರೆ. ತಪ್ಪಾಯಿತು, ನಾವು ಮಾಡಿದ ತಪ್ಪು ಕೆಲಸ ಅಂತ ಹೇಳ್ತಾರೆ. ಆವಾಗ ಗೋಪಾಲಯ್ಯಂಗಾರ್ಯರು ಹೇಳ್ತಾರೆ, ನೀನು ನನ್ನ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿಕೊಡು. ಇನ್ನು ಮೇಲೆ ಎಂದೆಂದಿಗೂ ಇಂಥ ಕಾರ್ಯ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡು ಅಂತ ಹೇಳ್ತಾರೆ.
ಆವತ್ತಿನಿಂದ ಡಿ ವಿ ಗುಂಡಪ್ಪನವರು ಇನ್ನು ಮುಂದೆ ಬೇನಾಮಿ ಬರವಣಿಗೆ ಬರುವುದಿಲ್ಲ, ಕ್ಷುದ್ರ ವಿಷಯಕ್ಕೆ ಕೈ ಹಾಕುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆವಾಗ ಗೋಪಾಲ ಅಯ್ಯಂಗಾರ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸ್ವಲ್ಪ ನಗುಮುಗು ಮಾಡಿಕೊಂಡು ಕೆಲವು ವಿಶ್ವಾಸದ ಮಾತುಗಳನ್ನು ಹೇಳ್ತಾರೆ. ತಿರುಗಾ ಆ ಮುದುಕನ ಹತ್ತಿರ ಹೋಗೋದನ್ನು ಬಿಡು, ಆತನ ಮನಸ್ಸಿನಲ್ಲಿ ಏನೇನೋ ಅಸೂಯೆಗಳನ್ನು ಕ್ರೋಧಗಳನ್ನು ಇಟ್ಟುಕೊಂಡಿರುತ್ತಾನೆ, ಅದನ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬಲು ಕಾದುಕೊಂಡಿರುತ್ತಾನೆ. ಆತನ ಆಶ್ರಯ ನನಗೆ ಬೇಕಿಲ್ಲ, ಆತ ಕಾಸು ಕೊಡುವವನಲ್ಲ, ಆತನಲ್ಲಿ ಅಷ್ಟು ದ್ರವ್ಯವೂ ಇಲ್ಲ. ನಿನಗೇಕೆ ಆಶ್ರಯ? ಸತ್ಯವೊಂದನ್ನೇ ಆಶ್ರಯಿಸು, ನಿನ್ನ ಕಾಲ ಮೇಲೆ ನೀನು ನಿಂತುಕೋ, ಭಗವಂತನ ಅನುಗ್ರಹ ನಿನ್ನಲ್ಲಿ ಸರ್ವದಾ ಇರುತ್ತೆ ಅಂತ ಹೇಳ್ತಾರೆ. ಈ ಘಟನೆ ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಮೇಲೆ ಭಾಳ ಹೆಚ್ಚಿನ ಪರಿಣಾಮ ಉಂಟು ಮಾಡುತ್ತೆ. ಅವರು ಗೋಪಾಲ ಅಯ್ಯಂಗಾರ್ಗೆ ಕೊಟ್ಟ ಮಾತಿನಿಂದ ಎಂದೂ ಜಾರಲಿಲ್ಲ. ಆಮೇಲೆ ಇವತ್ತು ಪತ್ರಿಕಾ ವ್ಯವಸಾಯಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಮ್ಗೆ ಬರೋರೆಲ್ಲರಿಗೂ ಇದು ಒಂದು ಎಚ್ಚರಿಕೆ ಗಂಟೆ ಅಂತಿದೆ. ಮಾನ್ಯ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಈ ಕೆಳಕಂಡ ಕವನ ಇಲ್ಲಿ ಪ್ರಸ್ತುತವೆಂದು ನಾನು ಭಾವಿಸುತ್ತೇನೆ. ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು, ಮತಿ ನೀತಿಗತೆಯಂತು ತಡಮರೆಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವೆ ಕೊಡುವವರೆಲ್ಲ ಮಂಕುತಿಮ್ಮ. ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆವ ಕಲಿತವನು. ಒಂದು ಮಗು ನೋಡಿಬೇಕು ಅಂದರೆ ಬೀಳುತ್ತೆ, ಏಳುತ್ತೆ, ಗಾಯ ಮಾಡಿಕೊಳ್ಳುತ್ತೆ, ಇಲ್ಲ ಅಂದರೆ ನಡೆಯೋದನ್ನೇ ಕಲಿಯೋದಿಲ್ಲ. ಹಾಗೆ ದೊಡ್ಡವರು ಸಹ ಮತಿ ನೀತಿ ಗತಿಯಂತೂ ತಮ್ಮ ನೀತಿಯನ್ನು ಪಾಲಿಸುವಾಗ ತಡವರಿಸಿರ್ತಾರೆ, ಬಿದ್ದಿರ್ತಾರೆ, ಎದ್ದು ತಡವರಿಸ್ಕೊಂಡು ಮೈದಡುಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ಜೀವನ ನಡೆಸಬೇಕಾಗತ್ತೆ. ಇದೇ ರೀತಿಯಾಗಿ ಒಂದು ಸಲ ಒಂದು ಚೀಫ್ ಎಕ್ಸಿಕ್ಯೂಟಿವ್ನ ಒಬ್ಬ ಮ್ಯಾನೇಜ್ಮೆಂಟ್ ಟ್ರೈನಿ ಅವ್ರ ಜೊತೆ ಇದ್ದವನು ಕೇಳ್ತಾನೆ, ಪ್ರಶ್ನೆ ಕೇಳ್ತಾನೆ, ದಿನನಿತ್ಯದ ಕೆಲಸದಲ್ಲಿ ಬಹಳ ತಪ್ಪುಗಳಾಗ್ತಾಯಿವೆ, ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಕೇಳ್ತಾರೆ. ಅವರು ದಟ್ ಕ್ಯಾನ್ ಬಿ ಅವಾಯ್ಡೆಡ್ ಓನ್ಲಿ ಬೈ ಎಕ್ಸ್ಪೀರಿಯನ್ಸ್ ಅಂತಾರೆ. ಇವನು ಸುಮ್ಮನೆ ಇರೋಲ್ಲ, ಚಿಕ್ಕ ಹುಡುಗ. ವಾಟ್ ಈಸ್ ಎಕ್ಸ್ಪೀರಿಯನ್ಸ್ ಅಂತಾನೆ. ಎಕ್ಸ್ಪೀರಿಯನ್ಸ್ ಈಸ್ ಪಾಸ್ಟ್ ಮಿಸ್ಟೇಕ್ಸ್ ಅಂತಾರೆ ಅವರು. ಆ ರೀತಿಯಾಗಿ ಎಲ್ಲರೂ ತಪ್ಪು ಮಾಡಿರೋರೆ. ಇವತ್ತು ಪತ್ರಿಕಾ ವ್ಯವಸಾಯವನ್ನು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯವನ್ನು ಅವಲಂಬಿಸಿಕೊಂಡಿರುವ ಎಷ್ಟು ಮಂದಿ ತಾವು ಈ ರೀತಿ ನಡೆದುಕೊಳ್ಳುತ್ತಿರುವೊಂದು ಎದೆ ತಟ್ಟಿಕೊಂಡು ಹೇಳಬಲ್ಲರು ನನಗೆ ಗೊತ್ತಿಲ್ಲ. ಏಕೆಂದರೆ ಇವತ್ತು ಪೈಡ್ ಚಾನಲ್ಗಳ ಹಾವಡ್ತಿ ಎದ್ದು ಕಾಣ್ತಾ ಇದೆ, ಅವ್ರಿಗೆ ಬೇಕಾದವ್ರು ಹೇಳ್ತಾ ಹೋಗ್ತಾರೆ. ಪ್ರಜಾಪ್ರಭುತ್ವ. ಇನ್ನು ಪ್ರಜಾಪ್ರಭುತ್ವದ ಬಗ್ಗೆ ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಮುಳಬಾಗಿಲಿನ ಕೆಲವು ಹಿರಿಯರಿಗೆ ಹೇಳುವ ಸಮಾಚಾರ. ಜ್ಞಾಪಕ ಚಿತ್ರಶಾಲೆಯ ವೈದಿಕ ಧರ್ಮ ಸಂಪ್ರದಾಯಸ್ಥರು ಎನ್ನುವ ಶೀರ್ಷಿಕೆಯಲ್ಲಿ ಮುಳಬಾಗಿಲಿನ ವೆಂಕಟನಾರಾಯಣಪ್ಪ ಭಟ್ಟರ ಪ್ರಸಂಗ ಬರುತ್ತೆ. ಮೊನ್ನೆ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಬೆಂಗಳೂರಿನಲ್ಲಿ ಕೆಲವು ವರ್ಷಗಳು ಕಳೆದ ನಂತರ ಮುಳುಬಾಗಿಲಿಗೆ ಹೋಗಿದ್ದಾಗ ಒಂದು ಸಂಜೆ ವೆಂಕಟನಾರಾಯಣ ಭಟ್ಟರು ಡಿ ವಿ ಜಿಯವರು ಗುಡಿಗೆ ದೇವಸ್ಥಾನಕ್ಕೆ ಹೊರಡ್ತಾರೆ. ಆ ದಿನ ಡಿ ವಿ ಜಿಯವರಿಗೆ ಅವರ ನವೀನ ಪಾಂಡಿತ್ಯವನ್ನು ವೆಂಕಟನಾರಾಯಣ ಭಟ್ಟರ ಮುಂದೆ ಪ್ರದರ್ಶಿಸುವ ಅವಕಾಶ ಸಿಗುತ್ತೆ. ಡೆಮೋಕ್ರಸಿ ಅಥವಾ ಪ್ರಜಾರಾಜ್ಯ ಪದ್ಧತಿ, ಸೋಷಿಯಲಿಸಮ್ ಅಥವಾ ಸಮಾಜ ಸಾಮ್ಯವಾದ ಇವೇ ಮೊದಲಾದ ನವ ನಾಗರಿಕತೆಯ ಮಾತುಗಳನ್ನು ಅಷ್ಟಿಷ್ಟು ಡಿ ವಿ ಜಿ ಅವರಿಗೆ ತಿಳಿದಂತೆ ವೆಂಕಟನಾರಾಯಣ ಭಟ್ಟರಿಗೆ ವಿವರಿಸ್ತಾರೆ. ಉದ್ದಕ್ಕೆ ಹೇಳ್ತಾ ಹೋಗ್ತಾರೆ, ಡೆಮೋಕ್ರಸಿ ಹೀಗೆ, ಸೋಷಿಯಲಿಸಮ್ ಹೀಗೆ ಅಂತ. ಆದರೆ ವೆಂಕಟನಾರಾಯಣ ಭಟ್ಟರು ನಡುವೆ ಒಂದು ಮಾತನ್ನು ಆಡದೆ
ದಾರಿಯುದ್ದಕ್ಕೂ ಡಿ ವಿ ಜಿಯವರು ಹೇಳಿದ್ದುದನ್ನು ಕೇಳುತ್ತಾ ನಡೆಯುತ್ತಾ ಇರುತ್ತಾರೆ. ಗುಡಿಯನ್ನು ಸೇರಿ ಅಲ್ಲಿ ಪುಷ್ಕರಣಿ ಇಳಿಯುತ್ತಾರೆ. ತೀರ್ಥದ ಮಠಗಳು ವೆಂಕಟನಾರಾಯಣ ಭಟ್ರು ಪಾದ ಪ್ರಕ್ಷಾಳನ ಕಾಲು ತೊಳ್ಕೊತಾರೆ. ಸಂಧ್ಯಾ ಒಂದೇ ಕೂಡ್ಕೋಕೆ ಮುಂಚೆ ಹೇಳ್ತಾರೆ, ಹಾಗಾದರೆ ಇನ್ನು ಮೇಲೆ ಎಲ್ಲ ಶೂದ್ರ ಪ್ರಭುತ್ವ ಎನ್ನು ತೆಲುಗಿನಲ್ಲಿ ಇಂಕಮೀದ ಅಂತ ಶೂದ್ರ ಪ್ರಭುತ್ವ. ಡಿ ವಿ ಜಿಯವರಿಗೆ ಭಾಳ ಆಶ್ಚರ್ಯವಾಗುತ್ತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ತತ್ವ ಹೇಳಿದ್ದೀನಿ, ಇದನ್ನು ಒಂದೇ ಮಾತನ್ನು ತೆಗೆದಾಕ್ಬಿಟ್ರಲ್ಲ ವೆಂಕಟನಾರಾಯಣ ಭಟ್ರು. ಅದು 65 ವರ್ಷಗಳ ಹಿಂದಿನ ಮಾತು. ಅಂದರೆ 1969ನೇ ಇಸ್ವಿಯಲ್ಲಿ ಡಿ ವಿ ಜಿ ಬರೀತಾ ಇರೋದು. ಅದಕ್ಕೆ 65 ವರ್ಷ ಅಂದರೆ 1904 1909ನೇ ಇಸ್ವಿ ಆಸುಪಾಸಿ ಎಂದು ಹೇಳಬೇಕು. ಈಗ ಅಂದರೆ 69ನೇ ಇಸ್ವಿ, ಅಂದರೆ ಇವತ್ತಿಗೂ ಒಬ್ಬಳೇ ಆಗತ್ತೆ, ನಾವು ಅದನ್ನು ಪರೀಕ್ಷಿಸಬೇಕಾಗಿಲ್ಲ ಅಂತಾರೆ ಡಿ ವಿ ಜಿ. ವೆಂಕಟನಾರಾಯಣ ಭಟ್ರನ್ನೇ ಡಿ ವಿ ಜಿಯವರು ನಡೆಸಿದ ಉತ್ತರ ಪ್ರತ್ಯುತ್ತರಗಳ ಸಾರಾಂಶ ಈ ರೀತಿ ಇದೆ. ವೆಂಕಟನಾರಾಯಣ ಭಟ್ರ ಮಾತುಗಳ ಅರ್ಥ ಹೀಗೆ: ಶೂದ್ರ ಎಂದರೆ ಸಣ್ಣ ಮನಸ್ಸಿನವನು ಎಂದರ್ಥ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆ ಶೂದ್ರ ಅಲ್ಲ. 4 ವರ್ಣಗಳಿಗೆ ಒಂದು ಎಂದಲ್ಲ. ಡೆಫಿನಿಷನ್ ಬೇರೆ ಹೇಳ್ತಾರೆ. ಶೂದ್ರ ಅಂದರೆ ಸಣ್ಣ ಮನಸ್ಸಿನವನು ಅಷ್ಟೇ. ಅವನು ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ, ವೈಶ್ಯ ಆಗಿರ್ಬೋದು, ಅವನು ಸಣ್ಣ ಮನಸ್ಸಿನವನು ಶೂದ್ರ. ಜಾತಿ ಯಾವುದಾದರಾಗಲಿ ಗುಣ ದೊಡ್ಡದಾಗಿರುವುದು ಮುಖ್ಯ, ಮನಸ್ಸು ವಿಶಾಲವಾಗಿರುವುದು ಮುಖ್ಯ. ಅವರು ಹೇಳ್ತಾರೆ, ನಮ್ಮ ಊರನ್ನೆಲ್ಲ ನೋಡು, ತೋಟದ ಪಾಳ್ಯದ ಮುನಿಯಪ್ಪ, ಸೋಮೇಶ್ವರ ಪಾಳ್ಯದ ಮುನಿಯಪ್ಪ, ಮಾರಶೆಟ್ಟಿ, ಸೊನ್ನವಾಡಿಯ ಸೊನ್ನೇಗೌಡ, ಇವರ ಮಾತನ್ನು ಯಾರಾದರೂ ನಿರಾಕರಿಸುತ್ತಾರೆಯೇ? ಅವರನ್ನು ಎಲ್ಲರೂ ಗೌರವಿಸುವುದಿಲ್ಲವೇ? ಇವರು ಯಾರೋ ಬ್ರಾಹ್ಮಣರಲ್ಲ. ಕಾಷ್ಟಿ ಹೈದರ್ ಸಾಹೇಬರು, ಹಾಜಿ ಮದಾರ್ ಸಾಹೇಬರು, ಸೈಯದ್ ಪಾಚಾಮಿಯ, ಇವರನ್ನೆಲ್ಲ ನಾವು ಗೌರವಿಸುವುದಿಲ್ಲವೇ? ಗೌರವಸ್ಥರು, ಬುದ್ಧಿವಂತರು ರಾಜ್ಯವನ್ನು ನಡೆಸುವುದೆಂದರೆ ಅದು ಬೇಡವೆಂದು ಯಾರು ಹೇಳಿಯಾರು? ಆದರೆ ನೀನು ಹೇಳುವ ದಾರಿ ಅದಲ್ಲ. ಬಹುಜನ ಎನ್ನುತ್ತಿ, ಅಧಿಕ ಸಂಖ್ಯೆಯವರು ಎನ್ನುತ್ತಿ. ಯಾವ ದೇಶದಲ್ಲಾದರೂ ಪ್ರಜೆಯಲ್ಲಿ ಅಧಿಕ ಸಂಖ್ಯೆಯವರು ಬುದ್ಧಿವಂತರು, ನ್ಯಾಯನಿಷ್ಠರು ಆಗಿರುವುದುಂಟೆ? ಪ್ರಜೆಯಲ್ಲಿ ಬಹುಮಂದಿ ಅಂಥವರಾದರೆ ಆಗ ರಾಜ್ಯವೇ ಬೇಕಾಗಿಲ್ಲವಲ್ಲ. ಕೃತಯುಗದಲ್ಲಿ ಹಾಗಿತ್ತಂತೆ. ನೈವ ದಂಡೋ ನ ದಾಂಡಿತಃ. ಯಾರನ್ನೂ ಶಿಕ್ಷೆಗೆ ಕೊಡಬೇಕು ಕಳಿಸಿ ಯಾರೂ ಇರಲಿಲ್ಲ, ಯಾರೂ ತಪ್ಪೇ ಮಾಡ್ತಿರಲಿಲ್ಲ. ಈಗ ನೀನು ಹೇಳುವ ವಾದದಲ್ಲಿ ಅಂಥ ಕೃತಯುಗ ಬಂದಿತೆಂದು ಹೇಳುತ್ತೀಯ. ಶೂದ್ರ ಎಂದರೆ ಮನಸ್ಸಿನಲ್ಲಿ ಸರ್ವದಾ ಶೋಕ ಪಡುತ್ತಿರುವನು ಎಂದರ್ಥ. ನನಗೆ ಅದಿಲ್ಲವಲ್ಲ, ಅವನಿಗೆ ಹಾಗಾಯಿತಲ್ಲ, ನನಗೆ ಹಾಗಾಗಲಿಲ್ಲವಲ್ಲ ಎಂದು ಆಶೆಗಳನ್ನು, ಅಸೂಯೆಗಳನ್ನು ಅತಿಯಾಗಿ ಮಾಡಿಕೊಂಡು ಸಂಕಟ ಪಡುತ್ತಿರುವ ಮನುಷ್ಯನು ಶೂದ್ರ. ಅವನೇ ಕೃಪಣ ಫಲಹೇತಃ ಅನ್ನುತ್ತೆ ಭಗವದ್ಗೀತೆ. ಅಂತಹವರು ರಾಜ್ಯಾಧಿಕಾರವನ್ನು ವಹಿಸಿಕೊಂಡರೆ ಅವರು ತಮ್ಮ ಸ್ವಂತ ಕಾರ್ಯಗಳನ್ನು ನೋಡಿಕೊಂಡಾರು. ರಾಜ್ಯವನ್ನು ನೋಡುವರೆ ಅದು ದೊಂಬೆಯ ಗದ್ದಲವಾಗಬಹುದು. ನ್ಯಾಯ ವಿವೇಕಗಳ ರಾಜ್ಯವಾದೀತೋ? ನಮಗೆ ಬೇಕಾದದ್ದು ನ್ಯಾಯ ಅಷ್ಟೇ ತಾನೇ. ಇವತ್ತಾಗ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಡಿ ವಿ ಜಿಯವರು ವಾದವನ್ನು ಬೆಳೆಸುವುದಿಲ್ಲ. ಅವರಿಗಿದ್ದ ಮುಖ್ಯ ಕಾರಣಗಳಲ್ಲಿ ಒಂದು, ಸಂಧ್ಯಾ ವಂದನೆಗೆ ಹೊತ್ತಾಯಿತು. ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದು ಅವರ ಮನಸ್ಸಿಗೆ ತೋರಿತ್ತು. ವೆಂಕಟನಾರಾಯಣ ಭಟ್ಟರು ಎತ್ತಿದ್ದ ಪ್ರಶ್ನೆ ಬೇಗ ಇತ್ಯರ್ಥಕ್ಕೆ ಬರತಕ್ಕದ್ದಲ್ಲ. ಅದು ವಾದ ಪ್ರತಿವಾದಗಳಿಂದ ಬಗೆಹರಿಯತಕ್ಕದ್ದೂ ಅಲ್ಲ. ಜನಕ್ಕಾಗುವ ಅನುಭವದಿಂದಲೇ ಅವರು ಯುಕ್ತವಾದೆಂಬುದನ್ನು ಕಲಿಯಬೇಕು. ಡಿ ವಿ ಜಿಯವರು ಇನ್ನೂ ಮುಂದುವರಿಸಿ ಹೇಳ್ತಾರೆ, ಪ್ರಜಾರಾಜ್ಯ ಪದ್ಧತಿಯು ಇನ್ನೂ 1969ರಲ್ಲಿಯೂ ಬಹುಶಃ ಇವತ್ತಿಗೂ ಪರೀಕ್ಷಾವಸ್ಥೆಯಲ್ಲಿ ಉಳಿದುಕೊಂಡಿದೆ. ಪ್ರಪಂಚದ ಅನೇಕ ದೇಶಗಳಲ್ಲಿ ಪ್ರಜಾಪದ್ಧತಿ ತನ್ನ ಬಲವನ್ನು, ಕೀರ್ತಿಯನ್ನು ಕಳೆದುಕೊಂಡಿದೆ. ವೆಂಕಟನಾರಾಯಣ ಭಟ್ಟರಿಗೆ ಪ್ರತ್ಯುತ್ತರವು ಭವಿಷ್ಯದ ಗರ್ಭದಲ್ಲಿದೆ. ಭಾರತ ದೇಶದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ನಮಗೂ ಈ ತರಹದ ಸಂದೇಹ ಹುಟ್ಟುತ್ತೆ. ಇವತ್ತು ಆಗ್ತಾ ಇರೋದನ್ನು 1909ನೇ ಇಸ್ವಿಯಲ್ಲಿ ವೆಂಕಟನಾರಾಯಣ ಭಟ್ಟರು ಹೇಳಿರ್ತಾರೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ
ಡಿ ವಿ ಜಿಯವರು ಎರಡು ಕಡೆ ಬರೀತಾರೆ. ಒಂದು ಎಚ್ ವಿ ನಡ್ಡಯ್ಯನವರ ಬಗ್ಗೆ, ಇನ್ನೊಂದು ಕನಸ. ಎರಡೂ ನೋಡೋಣ. ಯಾಕೆಂದರೆ ಎರಡನ್ನೂ ಬೇರೆ ಬೇರೆ ರೀತಿಯಲ್ಲಿದೆ, ಬೇರೆ ಬೇರೆ ವಿಷಯಗಳಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ದಿವಸ ಅಧ್ಯಕ್ಷರಾಗಿದ್ದು ಪ್ರಾರಂಭ ಭಾಷಣ ಮಾಡಿದವರು ಎಚ್ ವಿ ನಂಜುಂಡಯ್ಯನವರು. ಅವರು 13/10/1860 ಹುಟ್ಟಿ May 7, 1920 ವರೆಗೂ 60 ವರ್ಷ ಇರ್ತಾರೆ. ಚೀಫ್ ಸೆಕ್ರೆಟರಿ ಆಗಿರ್ತಾರೆ, ಚೀಫ್ ಜಸ್ಟಿಸ್ ಆಗಿರ್ತಾರೆ, ವೈಸ್ ಚಾನ್ಸಲರ್ ಆಗಿರ್ತಾರೆ. ವಿಶ್ವೇಶ್ವರಯ್ಯನವ್ರಿಗಿಂತ ಸ್ವಲ್ಪ ದೊಡ್ಡವರು. ವಿಶ್ವೇಶ್ವರಯ್ಯ ಸೆಪ್ಟೆಂಬರ್ 15, ಇವರು 1860, ಅವರು 61. ಮುಖ್ಯವಾಗಿ ಅವರ ಭಾಷಣ ಇಂಗ್ಲೀಷ್ನಲ್ಲಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲನೇ ಸಮಾರಂಭ ಎಚ್ ವಿ ನಂಜುಂಡಯ್ಯನವರ ಭಾಷಣ ಇಂಗ್ಲೀಷ್ನಲ್ಲಿ. ಆ ಹೊತ್ತು ತುಂಬ ಸಭೆ. ಧಾರವಾಡ, ಬೆಳಗಾವಿ, ಮಂಗಳೂರು, ಸೋಲಾಪುರ, ಬಳ್ಳಾರಿ, ಬಿಜಾಪುರ ಮೊದಲಾದ ಕಡೆಗಳಿಂದ ಪ್ರಸಿದ್ಧ ವಿದ್ವಾಂಸರುಗಳು, ಪ್ರತಿನಿಧಿ ಪುರುಷರುಗಳು ದಯಮಾಡಿಸಿದ್ರು. ಎಲ್ಲರೂ ಬಂದಿರ್ತಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಅಂದಿನಿಂದ ಇಂದಿನವರೆಗೂ ನೋಡಿರುವ ನನಗೆ ಅದಕ್ಕೆ ಸಮನಾದ ವಿದ್ವಜ್ಜನ ಪ್ರತಿನಿಧಿ ಸಭೆ ಇನ್ನೊಂದು ಆಗಿಲ್ಲ ಎಂದು ಅನಿಸಿದೆ. ಡಿ ವಿ ಜಿಯವರು ಹೇಳೋದು. ನಮ್ಮ ಮೈಸೂರು ಸಂಸ್ಥಾನದ ಗಣ್ಯಜನ ಪ್ರಪಂಚವೆಲ್ಲ ಅಲ್ಲಿ ಸೇರಿತ್ತು. ಸಭಿಕರೆಲ್ಲ ಕುತೂಹಲಭರಿತರಾಗಿ ಕಾದಿರುವಾಗ ಅಧ್ಯಕ್ಷರು ಎದ್ದು ನಿಂತು ಇಂಗ್ಲೀಷ್ ಭಾಷೆಯಲ್ಲಿ ತಮ್ಮ ಭಾಷಣವನ್ನು ಓದಲು ಉಪಕ್ರಮಿಸಿದರು, ಇಂಗ್ಲೀಷ್ನಲ್ಲಿ. ಆಗ ಅವರೆದುರಿಗೆ ಮೊದಲನೇ ಸಾಲಿನ ಒಂದು ಕೊನೆಯಲ್ಲಿ ಕುಳಿತಿದ್ದ ಶ್ರೀಮಾನ್ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಡಿ ವಿ ಜಿ ಕಡೆ ತಿರುಗಿ ಹೇಳ್ತಾರೆ, ಇದೇನಪ್ಪ ನಾನ್ಸೆನ್ಸ್, ಶುದ್ಧ ನಾನ್ಸೆನ್ಸ್ ಅಷ್ಟೇ ಅಂತ ಹೇಳ್ತಾರೆ. ಅದು ನಂಜುಂಡಯ್ಯನವರ ಕಿವಿಗೆ ತಾಕಿರಬೇಕು. ಅವರ ಮುಖದ ಮೇಲೆ ಮುಗುಳುನಗೆ ಸುಳಿಯಿತು. ಅವರು ಭಾಷಣವನ್ನು ಓದಿ ಮುಗಿಸಿದರು. ಆ ಹೊತ್ತಿನ ಸಭೆ ಮುಕ್ತಾಯವಾಗಿ ಜನ ಚದುರುತ್ತಿರುವ ಕಾಲದಲ್ಲಿ ನಂಜುಂಡಯ್ಯನವರು ವೆಂಕಟನಾಥರಾವ್ ಬಳುತ್ತಾರೆ ಇಳಿದು ಬಂದು, ನಾನ್ಸೆನ್ಸ್ ಯಾವ ಭಾಷೆ ಅಂತ ಕೇಳ್ತಾರೆ. ವೆಂಕಟನಾರಾಯಣಪ್ಪನವರಿಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ. ಉಪನ್ಯಾಸ ಇಂಗ್ಲೀಷ್ನಲ್ಲಿದ್ದರೂ ಅದರಲ್ಲಿದ್ದ ವಿಷಯ ಗಂಭೀರವಾಗಿ, ಬೋಧ ಪರಿಪೂರ್ಣವಾಗಿ, ಮನೋಹರವಾಗಿದ್ದರಿಂದ ಅದರ ಸ್ವಾರಸ್ಯ ಅನುಭವದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ತಾವು ಆಡಿದ್ದ ಆಕ್ಷೇಪಣೆಯ ಮಾತುಗಳು ಮರೆತೋಗಿತ್ತು. ಅವರಿಗೆ ಜ್ಞಾಪಕ ಕೊಡುವ ಉದ್ದೇಶದಿಂದ ನಂಜುಂಡಯ್ಯನವರು ಹೇಳ್ತಾರೆ, ಕನ್ನಡದಲ್ಲಿ ನಾನ್ಸೆನ್ಸ್ ಇಲ್ಲವೋ ಅಂತ ಕೇಳ್ತಾರೆ. ಆಗ ವೆಂಕಟನಾರಾಯಣಪ್ಪನವರಿಗೆ ತಾವು ಉಸಿರಿದ್ದ ಮಾತು ಜ್ಞಾಪಕಕ್ಕೆ ಬರುತ್ತೆ. ಅವ್ರು ಹೇಳ್ತಾರೆ, ತಮ್ಮ ಉಪನ್ಯಾಸ ಅಮೋಘವಾಗಿತ್ತು, ಆದರೆ ಕನ್ನಡದಲ್ಲಿ ಇದ್ದರೆ ಮತ್ತೂ ಚೆನ್ನಾಗಿರುತ್ತಿತ್ತು ಎಂದು ನನ್ನ ಚಪಲ ಅಂತಾರೆ. ನಂಜುಂಡಯ್ಯನವರು ಆಗಬಹುದಾಗಿತ್ತು, ಇನ್ನು ಮೇಲೆ ಹಾಗೆ ಮಾಡೋಣವಂತೆ ಎಂದರು. ಇಬ್ಬರು ನಗುತ್ತಾ ಆ ಪ್ರಕರಣವನ್ನು ಮುಗಿಸಿದರು. ಇದೇ ಪ್ರಕರಣ ಇನ್ನೊಂದು ಕಡೆ ಬರುತ್ತೆ, ಇನ್ನೊಂದು ಸ್ವಲ್ಪ ವ್ಯತ್ಯಾಸ, ಅದು ಚೆನ್ನಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾದದ್ದು 1915ರಲ್ಲಿ. ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಎದುರುಗಡೆ ಇರುವ ಈಗಿನ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಗ್ಯಾಸ್ ಕಾಲೇಜ್ ಅಂತಾರೆ, ಗ್ಯಾಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕಟ್ಟಡದ ಸಭಾಮಂದಿರದಲ್ಲಿ, ಈಗ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪಕ್ಕ. ಪರಿಷತ್ತಿನ ಸಮಾರಂಭಕ್ಕಾಗಿ ಕನ್ನಡ ದೇಶದ ನಾನಾ ಭಾಗಗಳಿಂದ ಗಣ್ಯ ಜನ ಬಂದಿದ್ದರು. ಧಾರವಾಡದಿಂದ ರಾಮಚಂದ್ರ ಹಣಮಂತ ದೇಶಪಾಂಡೆ, ಮುದುವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು, ಕರ್ನಾಟಕ ಪ್ರಿಂಟಿಂಗ್ ಪ್ರೆಸ್ನ ಜಠಾರರವರು ಬಂದಿದ್ದರು. ಬಳ್ಳಾರಿಯಿಂದ ವಕೀಲ ತಿಮ್ಮಕೃಷ್ಣರಾಯರು, ಹೊಸಪೇಟೆಯ ರಾವ್ ಬಹದ್ದೂರ್ ಸಿ ಹನುಮಂತಗೌಡರು, ಮದರಾಸಿನಿಂದ ಬೆನಗಲ್ ರಾಮರಾಯರು, ಮಂಗಳೂರಿನಿಂದ ಮುಳಿಯ ತಿಮ್ಮಪ್ಪಯ್ಯನವರು, ಮೈಸೂರಿನಿಂದ ಪೊಂಗುನೂರು ರಾಘವೇಂದ್ರಾಚಾರ್ಯರು ಮೊದಲಾದ ವಿದ್ವಾಂಸರು ದಯಮಾಡಿಸಿದ್ದರು. ಬೆಂಗಳೂರು ಹೊರಗಿನಿಂದ ಬಂದಿದ್ದವರು 150-200 ಮಂದಿ ಇರಬಹುದು. ಬೆಂಗಳೂರಿನ ಸ್ಥಳೀಕರು 300-400 ಮಂದಿ. ಒಟ್ಟಿನಲ್ಲಿ ಅದು ಒಂದು ದೊಡ್ಡ ಸಭೆ. ಬಿ ಎಂ ಶ್ರೀಕಂಠಯ್ಯನವರು ಅದರಲ್ಲಿ ಇದ್ದ ಹಾಗೆ ನನಗೆ ಜ್ಞಾಪಕ ಇಲ್ಲ. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರು ಸಭೆಯಲ್ಲಿ
ಎಲ್ಲಿಯೋ ಇದ್ದರಂತೆ. ಅವರಿಗೂ ನನಗೂ ಆಗ ಪರಿಚಯ ಆಗಿರಲಿಲ್ಲ. ಅವರಿಬ್ಬರು ಹಾಗೆ ಇನ್ನೂ ಪ್ರಸಿದ್ಧಿಗೆ ಬಂದಿರಲಿಲ್ಲ, ಅಪ್ರಸಿದ್ಧರು ಅಂತಾರೆ. ಸಭೆ ಪ್ರಾರಂಭವಾದದ್ದು ಬೆಳಗ್ಗೆ ಸುಮಾರು 9 ಗಂಟೆಗೆ ಎಂದು ನನ್ನ ಜ್ಞಾಪಕ. ಡಿ ವಿಜಯರು ಹೇಳೋದು. ಎಚ್ ವಿ ನಂಜುಂಡಯ್ಯನವರು ಅಧ್ಯಕ್ಷರಾಗಿ ಪ್ರಾರಂಭ ಉಪನ್ಯಾಸ ಮಾಡಿದರು, ಆದರೆ ಇಂಗ್ಲೀಷ್ನಲ್ಲಿ. ವೇದಿಕೆ ಎದುರುಗಡೆ ಮೊದಲನೆಯ 4-5 ಪೀಠಗಳ ಪೈಕಿ ಒಂದರಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನು ಕುಳಿತಿದ್ದರು. ಡಿ ವಿಜಿಯವರ ಪಕ್ಕದಲ್ಲಿ ನಿಂತಾರೆ. ನಂಜುಂಡಯ್ಯನವರು ಇಂಗ್ಲೀಷ್ನಲ್ಲಿ ತಮ್ಮ ಮೊದಲ ಮಾತುಗಳನ್ನು ನುಡಿಯುತ್ತಂತೆಯೇ ವೆಂಕಟನಾಥನವರು ನಾನ್ಸೆನ್ಸ್, ಇದು ಶುದ್ಧ ನಾನ್ಸೆನ್ಸ್ ಅಷ್ಟೇ ಅಂತಾರೆ. ಇಲ್ಲಿ ನಂಜುಂಡಯ್ಯನವರಿಗೆ ಅದು ಕೇಳಿಸಿರಬೇಕು. ಅವರಿಗೆ ಎಡ ಮೀಸೆ ಹಾರಿತು. ಅವರನ್ನು ಬಲ್ಲವರಿಗೆ ಅದು ನಗುವಿನ ಲಾಂಛನವೆಂದು ಗೊತ್ತಿತ್ತು. ನಂಜುಂಡಯ್ಯನವರು ವೆಂಕಟನಾರಾಯಣಪ್ಪನವರ ಟೀಕೆಯನ್ನು ಕೇಳಲಿಲ್ಲವೋ ಏನೋ ಎಂಬಂತೆ ಉಪನ್ಯಾಸವನ್ನು ಮುಗಿಸಿ ಸಭೆ ಪುನಃ ಅದೇ ಜಾಗದಲ್ಲಿ ಆ ಮಧ್ಯಾಹ್ನ 2:15 ಗಂಟೆಗೆ ಸೇರತಕ್ಕದ್ದು ಎಂದು ತೀರ್ಮಾನ ಹೇಳಿ ವೇದಿಕೆಯಿಂದ ಇಳಿದು ಬಂದು ವೆಂಕಟನಾರಾಯಣಪ್ಪನ ಹತ್ತಿರ ಬಂದು, ಅದಕ್ಕೇನು ಕನ್ನಡದಲ್ಲಿ ಮಾತಿಲ್ವೋ ಎಂದು ಸ್ವಲ್ಪ ವ್ಯತ್ಯಾಸ. ವೆಂಕಟನಾರಾಯಣಪ್ಪನ ನಗ್ತಾರೆ. ಡಿ ವಿಜಿಯವರ ಕಡೆ ತಿರುಗಿ, ಏನಪ್ಪ ನಾನ್ಸೆನ್ಸ್ ಸಂಬಂಧಕ್ಕೆ ಕನ್ನಡದಲ್ಲಿ? ಡಿ ವಿಜಿಯವ್ರಿಗೂ ತಕ್ಷಣ ಏನು ಹೊಡೆಯಲ್ಲ, ನಾನ್ಸೆನ್ಸೇ ಅಂತ ಹೇಳ್ತಾರೆ. ಆಮೇಲೆ ನಂಜುಂಡಯ್ಯನವರು ಹೇಳ್ತಾರೆ, ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾವು ಈಗ ಮಾಡುತ್ತಿರೋ ಪ್ರಯತ್ನ ಕನ್ನಡ ತಿಳಿಯದ ಜನರಿಗೂ ತಿಳಿಯಬೇಕಾದದ್ದು. ನಮ್ಮ ಪರಿಷತ್ತಿಗೆ ಹಣ ಕೊಡುವ ಸರ್ಕಾರಕ್ಕೂ ತಿಳಿಯಬೇಕು. ಸರ್ಕಾರದ ಮೇಲೆ ಉಸ್ತುವಾರಿ ನಡೆಸುವ ಬ್ರಿಟಿಷ್ ರೆಸಿಡೆಂಟರಿಗೂ ತಿಳಿಯಬೇಕು. ಅವರಿಗೆಲ್ಲ ತಿಳಿದರೆ ನಮಗೇನು ನಷ್ಟವಾಗೋದು, ಕೊಂಚ ಪ್ರಯೋಜನವಿದ್ದರೂ ಇರಬಹುದು. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದೆ ಅಂತ ಹೇಳ್ತಾರೆ. ಪರಿಷತ್ತಿನ ಬಗ್ಗೆ ಹೇಳುವಾಗ ಪಂಜೆ ಮಂಗೇಶ್ ರಾಯರು ಅವರು 22 ಫೆಬ್ರವರಿ 1874 ಬಂಟ್ವಾಳದಲ್ಲಿ ಹುಟ್ಟಿ 1937 ಡಿಸೆಂಬರ್ ಆಗ್ತಾರೆ. ಸಂದರ್ಭ ಸ್ವಲ್ಪ ತಮಾಷೆ ಆಗಿದೆ, ಚೆನ್ನಾಗಿದೆ. ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪಂಜೆ ಮಂಗೇಶ್ ರಾಯರು ಅಧ್ಯಕ್ಷರು. ಸಮ್ಮೇಳನದ ಪ್ರಾರಂಭದ ದಿವಸ ಅಧ್ಯಕ್ಷರನ್ನು ಸಭಾಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಬೇಕು. ಹಾಗೆ ರಾಮಟಂಕಿ ಎಂಬ ಶಾಲೆಯಲ್ಲಿ ಅವರಿರ್ತಾರೆ. ಅಲ್ಲಿಂದ ಸಭಾಮಂಟಪಕ್ಕೆ ಅಧ್ಯಕ್ಷ ಮಂಗೇಶ್ ರಾಯರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಬೇಕು. ಮೆರವಣಿಗೆ ಸುಮಾರು 4 ಗಂಟೆಗೆ ಇವರು ಬಿಡಾರದಿಂದ ಹೊರಡಬೇಕಾಗಿರುತ್ತೆ. ಅದೇ ಅರ್ಧ ಗಂಟೆ ಮುಂಚೆ ಡಿ ವಿ ಗುಂಡಪ್ಪನವರು ಪಂಜೆ ಮಂಗೇಶ್ ರಾಯರ ಕೊಠಡಿಗೆ ಹೋಗಿ ಅವ್ರನ್ನ ಪಡಿಸ್ತಾರೆ. ಏನು ನೀವಿನ್ನೂ ಸಿದ್ಧವಾಗಿಲ್ಲ, ಮೆರವಣಿಗೆ ಉಡುಪು ಹಾಕ್ಕೊಂಡಿಲ್ಲ, ಡ್ರೆಸ್ ಹಾಕ್ಕೊಂಡಿಲ್ಲ. ಕಮಿಷನರ್ ಜಂಗ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಾರನ್ನು ಮೆರವಣಿಗೆ ಕಳಿಸಿದ್ದಾರೆ. ಅದು ರೆಡ್ ಮ್ಯಾಕ್ಸ್ವೆಲ್ ಕಾರು ಕಾದಿದೆ, ಭರ್ಜರಿಯಾಗಿದೆ. ನಮ್ಮ ಉಡುಪು ಅದಕ್ಕೆ ತಕ್ಕ ಆಗಿರಬೇಕು. ಆವಾಗ ಅದು ಹೈದರಾಬಾದ್ ಸ್ಟೇಟಲ್ಲಿತ್ತು. ಜಂಗ್ ಬಹದ್ದೂರ್ನವರು ಕಮಿಷನರು ಅವ್ರ ಕಾರ್ ಕಳಿಸಿರ್ತಾರೆ. ಇವರೇನು ಬಟ್ಟೆಯನ್ನು ಹಾಕ್ಕೊಂಡ್ರಲ್ಲ ಸರಿಯಾಗಿ. ನಾನು ಈ ಮಾತುಗಳನ್ನು ಆಡುವಾಗ ಡಿ ವಿ ಜಿಯವರು ಹೇಳ್ತಾರೆ, ಅದೇ ಕೋಣೆಯಲ್ಲಿ ಶ್ರೀಮಾನ್ ಬೆನಗಲ್ ರಾಮರಾಯರು ಇರ್ತಾರೆ. ಅದೇ ಕೋಣೆಯಲ್ಲಿ ಮಂಗೇಶ್ ರಾಯರು ನನ್ನ ಮಾತನ್ನು ಕೇಳಿ ಸ್ವಲ್ಪ ನಕ್ಕು ಹೇಳಿದರು, ನೀವು ಏಕೆ ಅವಸರ ಪಡುತ್ತೀರಿ? ನನ್ನ ಬಟ್ಟೆ ಬರಗಳನ್ನು ತೊಡಿಸಿ ಬೆತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ತಕ್ಕವರನ್ನು ಇಟ್ಟುಕೊಂಡಿದ್ದೇನೆ. ಆಕೆ ಬಹುಜಾಣೆ, ದೊಡ್ಡ ಮನುಷ್ಯನ ಮನೆ ಹೆಂಗಸನ್ನೇ ನಾನು ಇಟ್ಟುಕೊಂಡಿದ್ದೇನೆ ಅಂತ ಈಗ ಹೇಳ್ತಾರೆ. ಹಿಂದುಗಡೆ ನೋಡ್ತಾ ಇರ್ತಾರೆ, ಹೇಳ್ತಾರೆ. ಹೀಗೆ ಹೇಳುತ್ತಾ ಮಂದಹಾಸದಿಂದ ತಮ್ಮ ಬೆನ್ನ ಕಡೆ ಕಣ್ಣು ತಿರುಗಿಸುತ್ತಿದ್ದರು. ಅಲ್ಲಿದ್ದವರು ಬೆನಗಲ್ ರಾಮರಾಯರು. ಅವರ ಕೋಪ ಬಂದುಬಿಡುತ್ತೆ. ಪೋಲಿ ಬಂಡ, ಹೆಣ್ಣು ಹೆತ್ತವರು ಬೇರೆ ಗತಿ ಕಾಣದೆ ಇಂಥ ಬಂಡರಿಗೆ ಹೆಣ್ಣು ಕೊಡಬೇಕಾಗುತ್ತದೆ ಎಂದು ಕೊಂಡುಕೊಳ್ಳುತ್ತಾರೆ. ಯಾಕೆಂದರೆ ಬೆನಗಲ್ ರಾಮರಾಯರ ತಂಗಿ ಪಂಜೆ ಮಂಗೇಶ್ ರಾಯರ ಹೆಂಡತಿ. ಅವರು ಲೇವಡಿ ಮಾಡೋಕ್ಕೋಸ್ಕರ ಪಂಜೆ ಮಂಗೇಶ್ ರಾಯರ್ ತಮಾಷೆ. ಬೆನಗಲ್ ರಾಮರಾಯನ ಸಾಮಾನ್ಯ ಅಲ್ಲ ಅವರು. ಈ ಸಂಬಂಧವನ್ನು ಕುರಿತ ಪಂಜೆಯವರು ಆಡದ ಸಲಿಗೆಯ ಮಾತಿಗೆ
ಬೆನಗಲ್ ರಾಮರಾಯರು ಮುನಿಸಿ ತೋರಿದ್ದು ಹಾಸ್ಯ ಪ್ರಸಂಗ. ರಾಮರಾಯರು ಬಾಯಿಗೆ ಬಂದಂತೆ ಬಂಡ ಪುಂಡ ಅಂತ ಬೈಯುತ್ತಿದ್ದರೆ ಮಂಗೇಶ್ ರಾಯರ ನಗು ಕಟ್ಟಡವನ್ನೆಲ್ಲ ತುಂಬಿತ್ತು. ಬೇಕು ಅಂತ ಬಾಂಬ್ ರೇಗಿಸೋದು. ಬೆನಗಲ್ ರಾಮರಾಯರು 1/7/1889 ಹುಟ್ಟಿ 13/2/69 ಇದನ್ನರಾಗ್ತಾರೆ. ಅವರು ಇವರೆಲ್ಲ ಗೌಡು ಸ್ವಾರ್ಥ ಬ್ರಾಹ್ಮಣ್, ಶ್ಯಾಮ್ ಬೆನಗಲ್, ಗುರುದತ್, ಅನಂತ್ನಾಗ್, ಶಂಕರ್ನಾಗ್ ಇವರೆಲ್ಲ ಅದೇ ಇದಕ್ಕೆ ಸೇರಿದವರು. ಮೊನ್ನೆ ಲಂಡನ್ಗೆ ಹೋಗಿದ್ದಾಗ ಅಲ್ಲಿ ಮ್ಯೂಸಿಯಮಲ್ಲಿ ಇಂಡಿಯಾದೊಂದು ಇದಿದೆ, ಅಲ್ಲಿ ಗುರುದತ್ ಪಾಸ್ಪೋರ್ಟ್ ಮಾಡಿದೆ. ಗುರುದತ್ ಬೆಂಗಳೂರು, ಅವ್ರು ಹುಟ್ಟಿದ ಬೆಂಗಳೂರು. ಭಾಳ ಜನ ಗುರುದತ್ ಬೆಂಗಾಲಿ ತಿಳ್ಕೊಂಡಿದ್ದಾರೆ. ಅಲ್ಲ, ಅವರು GSB ಗೌಡ ಸ್ವಾರ್ಥ ಬೆಂಗಳೂರಿನವರು. ಪಾಸ್ಪೋರ್ಟಲ್ಲಿ ನೋಡಿದೆ, ಬಾರ್ನ್ ಇನ್ ಬ್ಯಾಂಗ್ಳೂರು ಅಂತಿತ್ತು ಗುರುದತ್ತು. ಬೆನಗಲ್ ರಾಮರಾಯರು ಅಷ್ಟೇ ICS ಪರೀಕ್ಷೆ ಪಾಸ್ ಮಾಡಿ ಅಮೇರಿಕಾಗೆ ಅಂಬಾಸಿಡರ್ ಆಗಿ ಆಮೇಲೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿರ್ತಾರೆ 1948ರಿಂದ 57ವರೆಗೆ ರಿಸರ್ವ್ ಬ್ಯಾಂಕ್ ಗವರ್ನರ್. ಅವರು ಬಹುಶಃ ಅತ್ಯಂತ ಹೆಚ್ಚಿನ ಕಾಲ ಆ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ. ಆಗಿನ ಕೆಲವು ನೋಡಿರ್ಬೋದು, ಆಗಿನ ಕಾಲದ ನೋಟ್ಗಳ ಮೇಲೆ B. ರಾಮರಾವ್ ಅಂತ ಇಂಗ್ಲೀಷಲ್ಲಿ ಸೈನ್ ಇರ್ತಾಯಿತ್ತು. ನಾನು ನೋಡಿದ್ದೀನಿ B. ರಾಮರಾವ್. ಇನ್ನು ವಿರೂಪಾಕ್ಷ ಶಾಸ್ತ್ರಗಳ ಬಗ್ಗೆ D.V. ಗುಂಡಪ್ಪನವ್ರು ಹೇಳೋದನ್ನು ಕೇಳೋಣ. ಕುಮಾರ ಭವನ ಅಂತ ದಿವಾನ್ ಸರ್ಕೆ ಶೇಷಾದ್ರಿ ಅಯ್ಯರ್ ಮನೆ ಹೆಸರು. ಕುಮಾರಪುರಂ ಶೇಷಾದ್ರಿ ಅಯ್ಯರ್ ಅವರ ದಿವಾನ್, ಅವರ ಪೂರ್ಣ ಹೆಸರಿನ ರೂಪ. ಆದ್ದರಿಂದ ಮನೆ ಹೆಸರು ಕುಮಾರ ಭವನ. ಇವು ಕುಮಾರ ಕೃಪಾ ಇದೆಯಲ್ಲ, ಅದೇ ಕುಮಾರ ಭವನ. ಕುಮಾರ ಕೃಪಾ ಗೆಸ್ಟ್ ಹೌಸ್ ಇರೋದು ಶೇಷಾದ್ರಿ ಅಯ್ಯರ ಮನೆ ಮೊದಲು. ಕಬ್ಬನ್ ಪಾರ್ಕ್ನಲ್ಲಿ ಶೇಷಾದ್ರಿ ಮೆಮೋರಿಯಲ್ ಹಾಲ್ ಅಂತಿದೆ. ಅದರ ಮುಂದೆ ಬಹುಶಃ ಅವರ ಸ್ಟ್ಯಾಚ್ಯೂನೂ ಇದೆ. ಅಲ್ಲಿ ಪಬ್ಲಿಕ್ ಲೈಬ್ರರಿ ಇರೋದು ಅಲ್ಲೇ, ಶೇಷಾದ್ರಿ ಅಯ್ಯರ್ ಮೆಮೋರಿಯಲ್ ಹಾಲ್. ಆ ಮನೆ ಕಟ್ಟಿದಾಗ ಊರು ಹೊರಗಡೆ ಇರುತ್ತದೋ, ಅಲ್ಲಿಗೆ ಬರೋಕ್ಕೆ ಶೇಷಾದ್ರಿ ಅಯ್ಯರು ಹೆಂಡತಿ ಒಪ್ಕೊಳ್ಳೋದಿಲ್ಲ. ಯಾವುದೋ ಕಾಡು ಕೊಂಪೆಯಲ್ಲಿ ಕಟ್ಟಿದ್ದೀರಿ, ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಬರಬೇಕಾದ್ರೂ ಕಂಡೀಷನ್ ಹಾಕ್ತಾರೆ, ದಿನಾಗಲೂ ದೇವ್ರ ಪೂಜೆ ನಡೀಬೇಕು, ಪುರಾಣ ಪ್ರವಚನ ನಡೀಬೇಕು, ಈ ರೀತಿಯಾಗಿ ರಾಮಾಯಣ ಮಹಾಭಾರತ ಪ್ರವಚನ ನಡೆಯೋ ಹಾಗಿದ್ದರೆ ಮಾತ್ರ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಯುಕ್ತರಾದವರು ಆಗ ಸಂಸ್ಕೃತ ಪಾಠಶಾಲೆಯಲ್ಲಿ ಇರ್ತಾರೆ ವಿರೂಪಾಕ್ಷ ಶಾಸ್ತ್ರಿಗಳವರು. ಅವರು ದಿನಾಗಲೂ ಪ್ರವಚನ ಮಾಡುವಾಗ ಶೇಷಾದ್ರಿ ಅಯ್ಯರವರು ಸ್ವಲ್ಪ ಹೊತ್ತು ಕೇಳಿಬಿಟ್ಟು ಆಮೇಲೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಅವರಿಗೆ ವಿರೂಪಾಕ್ಷ ಶಾಸ್ತ್ರಗಳ ಮೇಲೆ ಗೌರವ ಬರುತ್ತೆ. ಶೃಂಗೇರಿ ಗುರುಗಳ ಹತ್ರ ಸಂಪರ್ಕ ಇರುತ್ತೆ ಶೇಷಾದ್ರಿ ಅಯ್ಯರವ್ರಿಗೆ. ಅವರು ವಿರೂಪಾಕ್ಷ ಶಾಸ್ತ್ರಿಗಳ ಹೆಸರನ್ನು ಅವರಿಗೆ ಶಿಫಾರಸು ಮಾಡಿ ಬೆಂಗಳೂರಿನ ಶೃಂಗೇರಿ ಮಠ ಇಲ್ಲಿ ಶಂಕರಪುರದಲ್ಲಿದೆ, ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ವೇದಾಂತ ಪಾಠ ಹೇಳೋಕ್ಕೆ ಶುರು ಮಾಡ್ತಾರೆ. ಶಾಸ್ತ್ರಗಳ ಬಗ್ಗೆ ಹೇಳೋದು ನೋಡೋಣ. ಶಾಸ್ತ್ರಿಗಳವರು ಸಮಸ್ತರಲ್ಲಿಯೂ ಅನುಕಂಪೆ ಇದ್ದವರು. ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಬಡತನವನ್ನು ಕಂಡಿದ್ದವರು, ಕಷ್ಟ ಕಾರ್ಪಗಳನ್ನು ಕೊಂಡಿದ್ದವರು, ರೋಗ ವಿಯೋಗಗಳನ್ನು ಕೊಂಡಿದ್ದವರು. ಅವರ ಮನಸ್ಸು ಹೀಗೆ ಮೃದುವಾಗಿ ಕೋಮಲವಾಗಿತ್ತು. D.V. ಗುಂಡಪ್ಪನವರು ಪಾಠ ಬೆಳಗ್ಗೆ 8:30 ಗಂಟೆ. ಶಾಸ್ತ್ರಗಳ ಹತ್ರ ಅವ್ರು ಹೋಗೋದಕ್ಕೆ ಬ್ರಹ್ಮಸೂತ್ರ ಭಾಷ್ಯ, ಕೆಲವು ಉಪನಿಷತ್ ವಾಕ್ಯಗಳನ್ನು ಭಾಷ್ಯ ಕಲಿತ್ಕೊಳ್ಳೋದಕ್ಕೆ ವಿರೂಪಾಕ್ಷ ಶಾಸ್ತ್ರಗಳ ಹತ್ರ D.V. ಗುಂಡಪ್ಪನವ್ರು ಹೋಗ್ತಾ ಇರ್ತಾರೆ. ಒಂದೊಂದು ಸಲ ಇವ್ರು ಹೋಗೋ ವೇಳೆಗೆ ವಿರೂಪಾಕ್ಷ ಶಾಸ್ತ್ರಗಳು ಬಂದಿರೋದಿಲ್ಲ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ರೀತಿ ಲೇಟಾಗ್ಬಿಡುತ್ತೆ, ಹೊತ್ತಾಗ್ಬಿಡುತ್ತೆ. ಒಂದು ಸಲ ಹೇಗೆ ತುಂಬ ಹೊತ್ತಾದ ಸಲ ಒಂದು ಸಲ ಅವರು ಹೇಳ್ತಾರೆ, ವಿರೂಪಾಕ್ಷ ಶಾಸ್ತ್ರಗಳು D.V. ಜಿಯವರು ಹೇಳ್ತಾರೆ, ನೋಡ್ರಿ ನಾವು ಮನಿ ಅಂತೇವು, ಅದರಾಗ ಯಾರು ಹ್ಯಾಂಗಾದರೂ ಹೋಗಲಿ ಏನಾದರೂ ಮಾಡಿಕೊಳ್ಳಲಿ ಅಂತ ನೋಡೋದು ಹಾಗಿದ್ದು ಬಿಟ್ಟರೆ ಅದು ಮನಿ, ಆಗ ಎಲ್ಲರಿಗೂ ಸಮಾಧಾನ. ಹಾಗಲ್ಲದೆ ಇದು ಒಂದು ಸಾರಿ ಇದು ಮುಡಿ, ಇದು ಮೈಲಿಗೆ, ಇಂದು ಧರ್ಮ ವಿಚಾರ ಯಾರಿಗಾದರೂ ಹೇಳಿದ್ರಂದರೆ ಅದು ಮನಿ ಎಲ್ಲ ಹುಚ್ಚಾಸ್ಪತ್ರೆ ಅಂತಾರೆ. ಎಲ್ಲರೂ ಗಲಾಟೆ ಶುರು ಮಾಡಿಬಿಡ್ತಾರೆ. ಈಗ ಈ ಮಾತುಗಳನ್ನು ನಾವು ಮಡಿಗೆ ಈಗೆಲ್ಲ ಅಷ್ಟಿಲ್ಲ. ಆದರೂ ಮನೆಯಲ್ಲಿ ಮಕ್ಕಳು ನೀವು ಕೂತ್ಕೊಂಡಿದ್ದರೆ ಅವರಷ್ಟು ಅವರು ವಾಟ್ಸಪ್ಪಲ್ಲೋ TV ಸೀರಿಯಲ್ಲು ಏನೋ ನೋಡ್ತಾ ಇರ್ತಾರೆ. ನೀವು ಹೇಳೋದು ಮಾತು ಏನು ಕೇಳೋದಿಲ್ಲ. ನೀವೇನಾದರೂ ಹೇಳೋಕೆ ಹೋದರೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ ಅಷ್ಟೇ. ಒಂದೊಂದು ಸಾರಿ ಅವ್ರಿಗೂ ಎಂಥ ಅನುಭವ ಆಗ್ತಾಯಿತ್ತು. ಇನ್ನೊಂದು ಉಪಮಾನ ಹೇಳ್ತಾರೆ. ವಿರೂಪಾಕ್ಷ ಶಾಸ್ತ್ರಗಳು ಪಾಠದ ಅವಸರದಲ್ಲಿ ಉದಾಹರಣೆಗಾಗಿ ವಿನೋದದ ಕಥೆಗಳನ್ನು ಹೇಳುತ್ತಿದ್ದುದುಂಟು.
ವಿರಕ್ತಿಯನ್ನು ಕುರಿತು ಹೀಗೆ ಹೇಳ್ತಾರೆ. ನೋಡ್ರಿ, ನಮಗೆ ಯಾವುದೋ ಕಾರಣದಿಂದ ಹೊಟ್ಟೆ ಭಾರವಾಗಿ ಗುಣ ಅಂತಿರುತ್ತದೆ. ಆಗ ತೋರುತ್ತದೆ ಕೊಂಚ ವಿರೇಚಕ ತೆಗೆದುಕೊಂಡರೆ ಜಡ್ಡು ಹೋಗಿ ಮೈ ಹಗುರವಾಗುತ್ತದೆ, ಬೇದಿಯಾಪಟ ಸೋರೋಗ್ಬಿಡುತ್ತೆ. ಆಗ ಈ ಹೊತ್ತು ಬುಧವಾರ ಪುರುಸುತ್ತಾಗಿದೆ, ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ. ಇವಾಗ ಯಾರಾಗ ಒಂದು ಸ್ಪೂನ್ ಕೊಟ್ಟರು ಕುಡಿಯೋದಿಲ್ಲ ಬಿಡಿ, ಎಣ್ಣೆ ಹಾಕೊಂಡ್ರು ಹಾಕ್ತಾರೆ, ಎಣ್ಣೆ ಕುಡಿಬೇಕಾದ್ರೂ ರೆಡಿ ಇರೋದಿಲ್ಲ. ನಂತರ ವಿರೇಚನಕ್ಕಾಗಿ ಕಾದಿರೋಣ. ಗಂಟೆ 9 ಹೊತ್ತಾದರೂ ಹಾಗೇ ಇರುವುದಾಗತ್ತೆ. ಎಣ್ಣೆ ಹೊಟ್ಟೆಯಾಗೆ ಗುಡುಪ್ಪಂದು ಕೂತು ಬಿಟ್ಟಿರ್ತದೆ. ಗಂಟೆ 11 ಆಯ್ತನ್ನಿ, ಆಗ ಅಂದುಕೊಂತೇವು ಇದು ಹೀಗಾಗೋದಿಲ್ಲ. ಸ್ನಾನ ಸಂಧ್ಯಾ ವಂದನೆ ಮುಗಿಸಿ ಭೋಜನ ಮಾಡಿದರೆ ಆ ಶಾಖದಿಂದ ದೇಹದೊಳಗಿನ ಕಶ್ಮಲ ಕರಗಿ ಭಾರದಿಂದ ಜಾರಿ ಬಿದ್ದಿತ್ತು ಕಕ್ಕಸಾವು. ಇಷ್ಟೆಲ್ಲ ಯೋಚನೆ ಮಾಡಿ ಸ್ನಾನ ಮಾಡಿ ಮೈ ಒರೆಸಿಕೊಂಡು ಸಂಧ್ಯಾ ವಂದನೆ ಕೂಡಬೇಕು ಅಂತ ಮಡಿಯುಟ್ಟು ಕಚ್ಚೆ ತೀಡುತ್ತಿರೋ ಕಾಲದಲ್ಲಿ ಬಂದು ಬಿಡ್ತದೆ ನೋಡಿ, ಮಾಡಿದ ಸ್ನಾನವೆಲ್ಲ ವ್ಯರ್ಥ. ವಿರಕ್ತಿ ಎಂಬುದು ಹೀಗೆಯೇ. ಸಂಸಾರ, ನಿಷ್ಠೂರ, ಸಾಲ, ಮುಜುಗರ ಇದೆಲ್ಲ ಅನುಭವಿಸಿ ಸಾಕಪ್ಪ ಸಂಸಾರ ಎನಿಸುತ್ತದೆ. ಆಗ ಹೋಗಿ ಗುರುಗಳವರಲ್ಲಿ ಬೇಡಿ ಕಾಷಾಯ ಬೇಕೆಂದು ತಲೆಯ ಮುಂಡನ ಮಾಡಿಸಿಕೊಳ್ಳುತ್ತಾ ಇರುವಾಗ ಬಂದು ಬಿಡುತ್ತದೆ ದಾರಾಪತ್ರ ಆದರೆ ಹೆಂಡತಿ ಮಕ್ಕಳು ದಾರಾಪತ್ರಾದಿಗಳ ಚಿಂತೆ. ಎಲ್ಲ ಇಷ್ಟು ಒಳ್ಳೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಲ್ಲ, ನನ್ನ ಮಕ್ಕಳು ಎಂಥ ಬುದ್ಧಿವಂತರು, ಇವ್ರನ್ನ ಯಾಕೆ ಬಿಟ್ಟು ಹೋಗಬೇಕು? 6 ತಿಂಗಳ ವೈರಾಗ್ಯ ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಹೋಗ್ತದೆ ಅಂತಾರೆ. ಆದ್ದರಿಂದ ನಮ್ಮ ವೈರಾಗ್ಯಗಳನ್ನು ನೆಚ್ಚತಕ್ಕದ್ದಲ್ಲ. ಸಾಲ ಕಷ್ಟ ಎಂದರೆ ವೈರಾಗ್ಯ ಬರುತ್ತದೆ. ಒಳ್ಳೆಯ ಸೀರೆ ನೋಡಿದ್ರೆ ವೈರಾಗ್ಯ ಹಾರಿ ಹೋಗ್ತದೆ ಅಂತಾರೆ. ಇದನ್ನು ತಿಳಿದೇ ದೊಡ್ಡ ಗುರುಗಳು ಶೃಂಗೇರಿ ಸನ್ನಿಧಾನದವರು ಯಾರಿಗೂ ಸನ್ಯಾಸ ಕೊಡ್ತಿರ್ಲಿಲ್ಲಂತೆ. ಯಾರಾದರೂ ಬಂದು ಸನ್ಯಾಸ ಕೊಡಿ ಅಂತ ಕೇಳಿದ್ರೆ ಸನ್ಯಾಸಿಗಳು ಹಾಗೆ ಇದ್ದು ಬಿಡ್ರಲ್ಲ, ಅದನ್ನು ಕೊಡೋದೇನು, ಅದು ಕೊಡುವ ವಸ್ತುವಲ್ಲ. ಮಠದಾಗೆ ಭೋಜನ ಮಾಡಿರಿ, ಶಾರದಮ್ಮನ ಸೇವೆ ಮಾಡಿರಿ, ಪುರಾಣ ಶ್ರವಣ ಮಾಡಿರಿ, ನಿಶ್ಚಿಂತರಾಗಿಬಿಡಿ, ಅದೇ ತಾನೇ ಸನ್ಯಾಸ ಅಂತ ಹೇಳ್ತಾ ಇದ್ರಂತೆ. ಇನ್ನೂ ಬಲವಂತವಾಗಿ ಯಾರಾದರೂ ಕೇಳಿದ್ರೆ ಬೇಗ ಬಂದ ವೈರಾಗ್ಯವನ್ನು ನಂಬತಕ್ಕದ್ದಲ್ಲ ಅಂತ ಹೇಳೋರಂತೆ. ಆದ್ದರಿಂದ ವೈರಾಗ್ಯಕ್ಕಾಗಿ ಆತರ ಪಡಬಾರದು. ಬಂದ ವೈರಾಗ್ಯ ದೃಢವಾಗಿ ಬಹುಕಾಲ ಇರುತ್ತದೆಯೇ ಅಂತ ನಾವು ನೋಡಬೇಕು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. 15 ಸೆಪ್ಟೆಂಬರ್ 1861 4 ಏಪ್ರಿಲ್ 1962 100 ವರ್ಷ ಬಾಳಿದವರು. ಇವಾಗ ಸ್ಥಿತಿ ಹೇಗಾಗಿದೆ ಅಂದರೆ, ವಿಶ್ವೇಶ್ವರಯ್ಯನವರ ಊರಿಗೆ ಹೋಗಿ ಅಲ್ಲಿ ವಿಶ್ವೇಶ್ವರಯ್ಯನವರ ಪ್ರತಿಮೆಗೆ ಮಾಲಾರ್ಪಣೆ ಸಮರ್ಪಣೆ ಮಾಡಿ ಸಚಿವರು ಹೊರಗಡೆ ಬಂದು ಇದು ಯಾರ ಪ್ರತಿಮೆ ಅಂತ ಕೇಳ್ತಾರೆ. ಆ ಸ್ಥಿತಿ ಬಂದಿದೆ ಈಗ. ಮಾನ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವ್ರಿಗೆ ವಿಶ್ವೇಶ್ವರಯ್ಯನವರ ಸಂಪರ್ಕ ಬಂದಿದ್ದನ್ನು ಡಿ ವಿ ಗುಂಡಪ್ಪನವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಈ ರೀತಿ ಹೇಳಿರ್ತಾರೆ. ದೇಶ ಕಾರ್ಯ ದೀಕ್ಷೆ. ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಯನ್ನು ಹೊತ್ತುವುದಕ್ಕೆ ಕೆಲವು ವಾರ ಮಾತ್ರ ಹಿಂದೆ ನಡೆದ ಒಂದು ಸಂದರ್ಭವನ್ನು ಇಲ್ಲಿ ಸ್ಮರಿಸಲು ವಾಚಕರಾರ್ಪಣೆ ಬೇಡುತ್ತೇನೆ ಅಂತ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ. ಯಾಕೆಂದರೆ ಅದು ಡಿ ವಿ ಗುಂಡಪ್ಪನವ್ರ ಕುರಿತದ್ದು. ಆದ್ದರಿಂದ ಅದು ಸಪ್ರಶಂಸೆ ಎಂದು ತೋರಬಹುದು. ಇದಕ್ಕಾಗಿ ನಾನು ಕ್ಷಮೆ ಬೇಡಬೇಕಾಗಿದೆ. 1910 ಸುಮಾರಿನಲ್ಲಿ ದಿವಾನ್ ಸಿ ರಂಗಾಚಾರ್ಲು ಅವರ ಕಾರ್ಯವಿಚಕ್ಷಣೆ ಕುರಿತು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಪ್ರಬಂಧವನ್ನು ಬರೆದು ಮದ್ರಾಸಿನ ಇಂಡಿಯನ್ ರಿವ್ಯೂ ಎಂಬ ಮಾಸಪತ್ರಿಕೆಗೆ ಕಳುಹಿಸಿದ್ದೆ. ಆ ಪತ್ರಿಕೆಯ ಸಂಪಾದಕರು ಜಿ ವಿ ನಟೇಶನ್ ಎಂಬ ಪ್ರಸಿದ್ಧ ಪತ್ರಿಕಾಕರ್ತರು ಮತ್ತು ಗ್ರಂಥ ಪ್ರಕಾಶಕರು. ನಟೇಶನ್ರವರು ನನ್ನ ಪ್ರಬಂಧದ ಕೆಲವು ಭಾಗಗಳನ್ನು ಇಂಡಿಯನ್ ರಿವ್ಯೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಲ್ಲದೆ
ನನ್ನ ಪ್ರಬಂಧವನ್ನು ಪೂರ್ತಿಯಾಗಿ ಒಂದು ಲಘು ಪುಸ್ತಕ, ಒಂದು ಸ್ಮಾಲ್ ಬುಕ್ಲೆಟಿಂಗ್ ಬರುತ್ತಲ್ಲ, ರೂಪದಲ್ಲಿ ಪ್ರಕಟಿಸ್ತಾರೆ. ಇದು ಆಗಿ ಕೆಲವು ವಾರಗಳ ಕಳೆದ ಮೇಲೆ ಒಂದು ದಿನ ಡಿ ವಿ ಗುಂಡಪ್ಪನವ್ರ ಕೈಗೆ ಒಂದು ಪತ್ರ ಬರುತ್ತೆ. ಅದು ವಿಶ್ವೇಶ್ವರಯ್ಯನವರು ಬರೆದಿದ್ದು. ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಯಾರೋ, ನಾನು ಯಾರೋ ಅಂತಾರೆ ಡಿ ವಿ ಗುಂಡಪ್ಪನವರು. ಒಬ್ಬರಿಗೊಬ್ಬರು ಪರಿಚಯ ಇರಲಿಲ್ಲ. ಆ ಮಹನೀಯರು ಕಾಗದವನ್ನು ಬರೆದು ಅದನ್ನು ಲಕೋಟೆಯಲ್ಲಿರಿಸಿ, ಆ ಲಕೋಟೆಯ ಮೇಲೆ ಕೇರ್ ಆಫ್ ಜಿ ಎ ನಟೇಶನ್ ಎಸ್ಕ್ವೈರ್ ಎಡಿಟರ್ ಇಂಡಿಯನ್ ರಿವ್ಯೂ ಮಡ್ರಾಸ್ ಅಂತ ಬರೆದುಬಿಟ್ಟು ನಟೇಶನ್ರವರು ಆ ಕಾಗದವನ್ನು ಆ ಸ್ವಾಮಿಗೆ ಡಿ ವಿ ಗುಂಡಪ್ಪನಿಗೆ ತರಿಸಬೇಕು ಅಂತ ಇನ್ನೊಂದು ಪತ್ರ ಬರೆದಿರ್ತಾರೆ. ಕಾಗದದಲ್ಲಿದ್ದ ವಿಷಯ ರಂಗಾಚಾರ್ಯರನ್ನು ಕುರಿತ ಡಿ ವಿ ಗುಂಡಪ್ಪನವರ ಲೇಖನದ ಮೆಚ್ಚುಗೆ. ಡಿ ವಿ ಗುಂಡಪ್ಪನವರು ದೇಶೋಪಯುಕ್ತವಾದ ಕಾರ್ಯದಲ್ಲಿ ಸಹಕರಿಸಬೇಕಾದದ್ದು. ಮೈಸೂರು ಸರ್ಕಾರದವರು ಪ್ರಾರಂಭಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ್ವಿಷಯ ಸಂಸ್ಥೆಗೆ ಡಿ ವಿ ಗುಂಡಪ್ಪನವರು ಯಾವ ರೀತಿಯಲ್ಲಾದರೂ ಕೆಲಸ ಮಾಡಬೇಕು ಎಂಬುದು. ಈ ಬಗ್ಗೆ ವಿವರಗಳನ್ನು ಆಲೋಚಿಸಲು ಸಂಪತ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ರಂಗನಾಥರಾವ್ ಸಾಹೇಬರು ಡಿ ವಿ ಗುಂಡಪ್ಪನವರೋಗಿ ಬರ್ತಾರೆ. ಅವರೊಡನೆ ಇವರು ಸಹಕರಿಸಬೇಕು. ಹೀಗೆ ಮಾನ್ಯ ಡಿ ವಿ ಗುಂಡಪ್ಪನವ್ರಿಗೆ ವಿಶ್ವೇಶ್ವರಯ್ಯನವರ ಸಂಪರ್ಕ ಉಂಟಾಗುತ್ತೆ. ವಿಶ್ವೇಶ್ವರಯ್ಯನವರು ಡಿ ವಿ ಗುಂಡಪ್ಪನವರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಅವರ ಹತ್ರ ಕೆಲವು ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಅವು ಸರ್ಕಾರದ ಕೆಲಸ ಆದ್ದರಿಂದ ಅವರಿಗೆ ಸಂಭಾವನೆ ಕೊಡೋಕ್ಕೆ ಬರ್ತಾರೆ. ಅದಕ್ಕೆ ಡಿ ವಿ ಜಿಯವರು ಈ ಕೆಲಸ ನಾ ಮಾಡೋದು ಕೇವಲ ಸ್ನೇಹ ದೃಷ್ಟಿಯಿಂದ, ಸಂಭಾವನೆ ನಂಗೆ ಬೇಡ ಅಂತಾರೆ. ಅದಕ್ಕೆ ವಿಶ್ವೇಶ್ವರಯ್ಯನವರು ಸರ್ಕಾರದವ್ರು ನಂಗೆ ಕೊಡ್ತಾ ಇದ್ದಾರೆ, ನನ್ನ ಕೈಯಿಂದಾನೆ ಕೊಡ್ತಿಲ್ಲ, ನೀವು ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಡಿ ವಿ ಗುಂಡಪ್ಪನವರು ವಿಶ್ವೇಶ್ವರಯ್ಯನವರಿಗೆ ಅಸಮಾಧಾನ ಹಾಕ್ಕೊಡ್ದು, ಆದರೆ ಇವರ ತತ್ವಕ್ಕೂ ನಿಷ್ಠರಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಸಂಭಾವನೆಗಳನ್ನು ಚೆಕ್ ಮೂಲಕ ಸ್ವೀಕರಿಸ್ತಾರೆ. ಚೆಕ್ಕನ್ನು ಬ್ಯಾಂಕ್ ಹಾಕೋದಿಲ್ಲ. ಆ ಚೆಕ್ಗಳು ಇವತ್ತು ಗೋಖಲೆ ಸಾರ್ವಜನಿಕ ವ್ಯವಹಾರ ಸಂಸ್ಥೆಯಲ್ಲಿ ಇದ್ದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಡಾಕ್ಟರ್ ರಾಮಸ್ವಾಮಿ ರಾಮವ್ರಿಗೆ ಗೊತ್ತು, ಇದೆಯಂತೆ ಆ ಚೆಕ್ಗಳು ಇವೆಯಂತೆ. ಇವತ್ತು ಇದೆ. ವಿಶ್ವೇಶ್ವರಯ್ಯನವರು ಕೊಟ್ಟ ಚೆಕ್ಗಳು ಡಿ ವಿ ಗುಂಡಪ್ಪನವರು ಏನು ಕ್ಯಾಶ್ ಮಾಡಿಲ್ಲ, ಇವತ್ತು ಇದೆ. ಆ ಥರ ಜನ ಇದ್ದರು. ಡಿ ವಿ ಜಿಯವರ ಮನೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಭೇಟಿ 1946-47ರಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಸಂಜೆ ಡಿ ವಿ ಜಿ ಮನೆಗೆ ಬರ್ತಾರೆ. ಅದು ಅನಿರೀಕ್ಷಿತ ಬರುವಿಕೆ. ಇವರು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಆದರೂ ಹೇಳುತ್ತಿರದ ಸಂತೋಷ. ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ವಿಶ್ವೇಶ್ವರಯ್ಯನವರನ್ನು ಕೂಡಿಸಿದ್ದಾಯಿತು. 10-15 ನಿಮಿಷ ಮಾತುಕತೆಯಾದ ಮೇಲೆ ಅವರು ಹೊರಟರು. ಒಂದು ತಿಂಗಳಾದ ಬಳಿಕ ಇನ್ನೊಮ್ಮೆ ಹಾಗೆ ಆಯಿತು. ಆಮೇಲೆ 1-2 ತಿಂಗಳು ಕಳೆದ ಬಳಿಕ ಡಿ ವಿ ಜಿಯವರು ವಿಶ್ವೇಶ್ವರಯ್ಯನ ಮನೆಗೆ ಹೋಗಿದ್ದಾಗ ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ನಾನು ನಿಮ್ಮ ಮನೆಗೆ ಬರ್ತೀನಿ ಪುನಃ ಅಂತಾರೆ. ಅದಕ್ಕೆ ಡಿ ವಿ ಜಿಯವರು ಅಷ್ಟೇನು ಟ್ರಬಲ್ ತೊಗೋಬೇಕಾಗಿಲ್ಲ, ನೀವು ಹೇಳಿ ಕಳ್ಸೋದು ನಾನೇ ಬರ್ತೀನಿ ಅಂತಾರೆ. ವಿಶ್ವೇಶ್ವರಯ್ಯನವರು ಹೀಗುಂಟೆ, ಮನೆಗೆ ಬರುತ್ತೇನೋರು ಬರಬೇಡ ಅಂತ ಯಾರಾದರೂ ಹೇಳ್ತಾರೆಯೇ ಅಂತ ಕೇಳ್ತಾರೆ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು. ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನು ನಾನು ಕಾಣೆ. ತಾವು ಕಾಲಿಟ್ಟ ಕಡೆ ಪರಿಶುದ್ಧವಾಗುತ್ತದೆ, ಅದರೊಡನೆ ಸಮಸ್ತ ಶುಭ ಸಂಪತ್ತೂ ಬರುತ್ತದೆ. ಆದರೆ ನನ್ನ ಕಾರಣ ಬೇರೆ ಇದೆ. ತಾವು ಬಂದು ಅಲ್ಲಿಯ ಮುರುಕಲು ಕುರ್ಚಿ, ಹರಕಲು ಚಾಪೆ, ಕೊಳಕು ಚಿಂದೆಗಳನ್ನು ನೋಡಿ ಮನಸ್ಸಿನೊಳಗೆ ನೊಂದುಕೊಳ್ಳುತ್ತೀರಿ. ಅದನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯುಕ್ತ ಮಾಡಬೇಕೆಂದು ತಾವು 3-4 ಸಲ ಪ್ರಯತ್ನ ಮಾಡೋಣವಾಯಿತು. ನಾನು ಮೂರ್ಖತನದಿಂದ ಅದನ್ನು ಒಪ್ಪಿಕೊಳ್ಳದೆ ಹೋದೆ. ಅದೆಲ್ಲ ತಮ್ಮ ಜ್ಞಾಪಕಕ್ಕೆ ಬಂದು ತಾವು ಮತ್ತೆ ವ್ಯಥೆ ಪಡುವುದಾಗುತ್ತೆ. ಅದಕ್ಕೆ ಅವಕಾಶ ಕೊಡಕೂಡದು ಎಂಬುದು ನನ್ನ ತಾತ್ಪರ್ಯ. ವಿಶ್ವೇಶ್ವರಯ್ಯ ಹೇಳ್ತಾರೆ, ಹೌದು ನೀನು ಮೂರ್ಖ, ಆಬ್ಸ್ಟಿನೇಟ್ ಅಂತ ಹೇಳ್ಬಿಟ್ಟು ನಕ್ಬಿಡ್ತಾರೆ. ಡಿ ವಿ ಜಿಯವರನ್ನು ಮೊದಲೇ ಹೇಳಿದಾಗ ವಿಶ್ವೇಶ್ವರಯ್ಯನವರು ತಮ್ಮ ಮನೆಗೆ ಕರೆಸ್ಕೊಂಡು 1-2 ದಿನ ಇರಬೇಕಾದ್ರು ಬಾಲಬ್ರೂಯಲ್ಲೆಲ್ಲ ತಿಂಡಿ ತಿನಿಸು ಎಲ್ಲ ಇಟ್ಟರೋರು. ಬೇಕಾದಷ್ಟು ತಿನಿಸಿರೋದು. ವಿಶ್ವೇಶ್ವರಯ್ಯನವರು ಜಾಸ್ತಿ ತಿಂತಿರಲ್ಲ, ಏನೋ ಒಂಚೂರು ತಿಂದ್ಬಿಡೋದು.
ಮಿಕ್ಕಿದ್ದೆಲ್ಲ ಡಿ ವಿ ಗುಂಡಪ್ಪನವ್ರು ತಿನ್ನಬೇಕಾಗೋದು. ಡಿ ವಿ ಗುಂಡಪ್ಪನವರು ಏನೂ ತಿಂತಿಲ್ಲ, ಸುಮ್ಮನೆ ಇದ್ಬಿಡೋದು. ವಿಶ್ವೇಶ್ವರವ್ರು ಕೇಳ್ತಾರೆ, ಏನೂ ತಿಂತಾನೆ ಇಲ್ಲ. ಇದನ್ನು ಹಾಮಾನಾಯಕ್ ಬರೀತಾರೆ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ನನ್ನನ್ನು ಮಾಫ್ ಮಾಡಬೇಕು, ನಾನು ಕೊಂಚ ತಿಂಡಿ ಪೋತ. ಒಳ್ಳೊಳ್ಳೆಯ ಪದಾರ್ಥಗಳನ್ನು ಮುಂದೆ ಇರಿಸಿದ ಮೇಲೆ ನಾನು ಅವಕ್ಕೂ ನ್ಯಾಯ ಸಲ್ಲಿಸಬೇಕು. ನಿಮ್ಮ ಕಾಫಿ 5 ಸೆಕೆಂಡ್ನಲ್ಲಿ ಮುಗಿಯುತ್ತದೆ. ನಾನು ಹಲ್ವಾ ಚಪ್ಪರಿಸುತ್ತಿರುವಾಗ ನಿಮ್ಮ ಕಾಫಿ ಮುಗಿದು ಹೋಗಿರುತ್ತದೆ. ಆಗ ನನ್ನ ನೋಡಿದವರು ಇವನಂಥ ತಿಂಡಿ ಪೋತ ಎಂದುಕೊಂಡರು. ನಾನೇನು ವ್ರತಸ್ಥನಲ್ಲ ಬೇಗ ಬೇಗ ಮುಗಿಸುವುದಕ್ಕೆ, ಅದಕ್ಕೆ ಸಮಯ ಸಾಲದು. ಆದ್ದರಿಂದ ಮೀಟಿಂಗ್ ಮುಗಿದ ಮೇಲೆ ನಾನು ಸಾವಕಾಶವಾಗಿ ಎಲ್ಲ ತಿಂಡಿಯನ್ನು ತಿಂದು ಮುಗಿಸ್ತೇನೆ ಅಂತ ಹೇಳ್ತಾರೆ. ವಿಶ್ವೇಶ್ವರವ್ರು ನಕ್ಬಿಟ್ಟು, ಹೌದು ನೀನು ಚಿಕ್ಕವನು, ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಆವಾಗ ಅಂದರೆ SKC ಕೊಡಿಸಿ ಸ್ವೀಟು ಖಾರ ಕಾಫಿ. ಇವಾಗ ಹಾಗಲ್ಲ, ಎಲ್ಲ ತಿಂಡಿ ತಿಂದ್ಮೇಲೆ ಡೆಸರ್ಟ್ ಏನು ತೊಗೋತೀಯಪ್ಪ, ಹಾಗಲ್ಲ, ಹಲ್ವಾ ತಿನ್ನೋದು ನಿಧಾನವಾಗಿ ಆಗೋದು. ಅದಕ್ಕೋಸ್ಕರನೇ ಡಿ ವಿ ಗುಂಡಪ್ಪನವರು ಅವರ ತಿಂಡಿಯ ಬಗ್ಗೆ ಒಂದು ಹೇಳ್ತಾರೆ. ಅವರ ಸೋದರತ್ತೆ ಅವರ ತಿಂಡಿ ಪೋತನ ಉಣ್ಕೊಂಡು ಒಂದು ಸಣ್ಣ ಕವಿತ್ವ, ಗುಂಡಂ ಬುಂಡಂ ತಿಂಡಿಕೆ ಶೋರಂ ಚಂಡಾಲಂ ಉಂಡೆ ಗಂಡಮ್ಮ. ಅದಕ್ಕೆ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅವಿಭಕ್ತ ಕುಟುಂಬ, ಅಲ್ಲಿರೋದು ಮುಳುಬಾಗಿಲಿನಲ್ಲಿ ಚಿಕ್ಕ ಹುಡುಗರು ಒಂದು 6-7 ಶ್ರಾದ್ದ ನಡೆಯೋದು, 6-7 ಹುಡ್ದಬ್ಬ ನಡೆಯೋದು, ಬೇಕಾದಾಗೆ ಸಜ್ಜಪ್ಪ, ರವೆ ಉಂಡೆ, ತೇಂಗೋಳು ಎಲ್ಲ ಇರೋದು. ನನ್ನ ಕಾರ್ಯ ಎಲ್ಲ ಊಟ ಮಾಡೋದ್ರಲ್ಲಿ ಇರ್ತಿರಲ್ಲ, ಉಗ್ರಾಣದಲ್ಲಿ ಇದನ್ನೇ ತಿಂತಾ ಇದ್ದೆ. ಉಗ್ರಾಣದಲ್ಲಿ ಏನದು ಬೀಳೋದು, ಒಂದು ರೇಟ್ ಬೀಳೋದು, ಅದಕ್ಕೋಸ್ಕರ ಈ ರೀತಿ ಅವರು ಹೇಳಿದ್ರು. ಅದೇ ನಿಜವಾಗ ಎಲ್ಲ ಬರೀ ಪ್ರಾಸಕ್ಕೋಸ್ಕರ ಹೇಳಿದ್ದಾರೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಇದನ್ನು ಹಾಮಾನಾಯಕರು ಹೇಳಿದ್ದಾರೆ. ಡಿ ವಿ ಗುಂಡಪ್ಪನ ಮನೆಗೆ ಅವ್ರು ಹೋಗ್ತಾರೆ. ಸರಿ, ಅವ್ರ ಜೊತೆ ಕೂತಿದ್ದಾಗ ಮನೆ ಒಳಗಡೆಯಿಂದ ಜಿಲೇಬಿ ತೊಗೊಂಬರ್ತಾರೆ. ಸರಿ, ಹಾಮಾನಾಯಕರು ನಂಗೆ ಸಕ್ಕರೆ ಕಾಯಿಲೆ ಒಂದೇ ಸಾಕು ಅಂತಾರೆ. ಡಿ ವಿ ಗುಂಡಪ್ಪನವರು ಎಲ್ಲ ಹಾಕಿಸ್ಕೊಂಡ್ಬಿಡ್ತಾರೆ. ಇದೇನಿದು ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಲ್ವಾ ಅಂತ. ಅದಕ್ಕೆ ಅವರು ತಂದವ್ರು ಹೇಳ್ತಾರೆ, ನೀವು ಇದ್ದೀರಿ ಅಂತ ಒಂದೇ ಪ್ಲೇಟ್ ಹಾಕಿಸ್ಕೊಂಡಿದ್ದಾರೆ, ಇಲ್ದಿರಿ 2 ಪ್ಲೇಟ್ ತಿಂತಾರೆ ಇವರು ಅಂತ. ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಅದಕ್ಕೆ ಅದೇ ಬೇರೆ ಡಿಪಾರ್ಟ್ಮೆಂಟು, ಇದೇ ಬೇರೆ ಡಿಪಾರ್ಟ್ಮೆಂಟು. ಅವರು ಡಾಕ್ಟ್ರ್ ಔಷಧಿ ಕೊಡ್ತಾ ಇರ್ತಾರೆ, ನಾವು ತಿಂತಾ ಇರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಕೊನೆಯ ಮಾತು, ಡಿ ವಿ ಜಿಯವರನ್ನು ನಾನು ಕಟ್ಟ ಕಡೆಯದಾಗೆ ನೋಡಿದ್ದು 1974 ಜುಲೈ ತಿಂಗಳು. ಜುಲೈ 28, 1974 ನನ್ನ ತಂಗಿ ಡಾಕ್ಟರ್ ರಾಜಶ್ರೀ ಅಂತ ಮದುವೆ. ಮಳೂರು ಸಂಪತ್ ಅಂತ ಅವ್ರ ಜೊತೆ ಆಯಿತು. ಅವರಾಗ ನ್ಯೂಯಾರ್ಕ್ ನಗರದಲ್ಲಿದ್ದರು. ಮೊದಲೇ ಹೇಳಿದಾಗೆ ನಮ್ಮ ಮನೆಯವರಿಗೆ ಡಿ ವಿ ಜಿಯವ್ರ ಸಂಪರ್ಕ ಇತ್ತು. ಮರುದಿನ ಡಿ ವಿ ಜಿಯವ್ರ ಮನೆಗೆ ಹೋಗೋಣ, ಅವ್ರ ಆಶೀರ್ವಾದ ತೊಗೊಂಡು ಬರೋಣ ನವದಂಪತಿಗಳು ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಸ್ಟ್ಯಾಂಡ್ ಹೆರಾಳ್ ಕಾಲ್ ತಂದಿಂದ ಹೈದರಾಬಾದಿಂದ, ಅದರ ಡಿ ವಿ ಜಿ ಮನೆಗೆ ಹೋದ್ವಿ. ಅವ್ರ ಆರೋಗ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ, ಆದರೂ ಕುರ್ಚಿಯಲ್ಲಿ ಕೂತ್ಕೊಂಡು ನಮ್ಮನ್ನು ಬರಮಾಡಿಕೊಂಡ್ರು. ಹಸನ್ ಮುಖದಿಂದ ಮಾತನಾಡಿಸಿದ್ರು. ನಾನು ಹೆಚ್ಚಿಗೆ ಏನು ಮಾತನಾಡಲಿಲ್ಲ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಗೋಕುಲ್ ಇನ್ಸ್ಟಿಟ್ಯೂಟ್ ಹೇಗೆ ನಡೀತಿದೆ ಅಂತ ಕೇಳಿದೆ. ನನ್ನನ್ನು ಹೀಗೆ ನೋಡಿದ್ರು, ಏನು ಹೆಚ್ಚಿಗೆ ಹೇಳಲಿಲ್ಲ ಅವರು. ಆಮೇಲೆ ನಮ್ಮ ಬ್ರದರ್ನಲ್ಲಿ ನಾನು ಕೇಳಿದೆ ಸಂಪತ್ತನ್ನು, ನೀವು ಯಾರ ಪೈಕಿ ಅಂತ. ನಾನು ಶಂಕರಪುರದಲ್ಲಿದ್ದೆ ಅಂದರು. ಶಂಕರಪುರದಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಮನೆಯೇ ಇಲ್ಲ, ಯಾರ ಪೈಕಿ ನೀವು ಅಂದರು. ಅವರು ಇಲ್ಲ, ಮಳೂರು ಚಕ್ರವರ್ತಿಗಳ ಮಗ. ಓ ಹಾಗ, ಮಳೂರು ಚಕ್ರವರ್ತಿಗಳು ನನಗೆ ಚೆನ್ನಾಗಿ ಗೊತ್ತು, ಅವರು ಪರಿಚಯ ಇದೆ ನನಗೆ ಅಂತ ಹೇಳ್ತಾನೆ. ಎಲ್ಲ ಆದಮೇಲೆ ಕೊನೆಗೆ ನಮ್ಮನ್ನು ಬಾಗಲ್ವರೆಗೂ ಬಂದು ನಡ್ಕೊಂಬಂದು ಬೀಳ್ಕೊಟ್ರು. ನಮ್ಮ ನ್ಯೂಯಾರ್ಕಲ್ಲಿದ್ದ ನಮ್ಮ ಬ್ರದರ್ನೆಲ್ಲ ಎದ್ಕೊಂಡು ತಮ್ಮನ್ನು ನೋಡಿದ್ದು ಭಾಳ ಸಂತೋಷವಾಯಿತು ಅಂತ ಹೇಳಿದ್ರು. ನೀವು ಇದೀವ್ರು ನಕ್ಬಿಟ್ರು. ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಅದೆಲ್ಲ ಪಾಶ್ಚಾತ್ಯ ಸಂಪ್ರದಾಯ, ನಿಮ್ಮ ಮಖ ನೋಡಿದ್ರೇ ಗೊತ್ತಾಗುತ್ತೆ ಅಂದ್ಬಿಟ್ರು. ಇನ್ನು ಸೋಕ್ರಟೀಸಿನ ಕಡೆಯ ದಿನಗಳು ಅಂತ ಹೇಳಿದಾಗೆ ಅವರ ತಮ್ಮಂದರ ಮಕ್ಕಳಾದ ಚಂದ್ರಮೌಳಿಯವರು ಒಂದು ಸಲ ಈ ಥರ ಭಾಷಣ ಹೇಳಿದ್ರು. ಕೊನೆಯಲ್ಲಿ ಡಿ ವಿ ಜಿಯವರು ಸಾಯಂಕಾಲ ಬೇಗ ಮಲ್ಕೊಂಡ್ಬಿಡ್ತಾ ಇದ್ರಂತೆ. ರಾತ್ರಿ ಎಚ್ಚರ ಆಗ್ಬಿಡೋದು 10 ಗಂಟೆಗೆ. ಮುಂದ್ಗಡೆ ಚಂದ್ರಮೌಳಿ ಮಲಗಿರೋರು. ಈ 2 ತೋರ್ಸೋರೊಂದು 2 ಕೈ ಅಂದರೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಬೋಂಡ ಪಕೋಡ ಕಟ್ಟಿಸ್ಕೊಂಡು ಬಾ ಅಂತ. ರಾತ್ರಿ 10 ಗಂಟೆಗೆ. ಸರಿ, ಇವ್ರು ಹೊರಗಡೆ ಹೋಗ್ಬಿಟ್ಟು ಬೋಂಡ ಪಕೋಡ ಚಟ್ನಿ ಎಲ್ಲ ಕಟ್ಸ್ಕೊಂಬರೋದು, ತಂದುಬಿಟ್ಟು ಇವರು ಕೊಡೋರಂತೆ. ಇವರು ನೀನು ತಿನ್ನು ಅಂತ ಹೇಳೋದು. ಇನ್ನು ರಾತ್ರಿ 10 ಗಂಟೆ ಇಲ್ಲ ಹಂಗೆ ಬೇಡ ಅಂತ ಹೇಳೋದು. ಸರಿ, ಇವ್ರು ತಿಂದುಬಿಟ್ಟು ಬರೆಯೋಕೆ ಕೂತ್ಕೊಳ್ತಾ ಇದ್ರಂತೆ. 1 ಗಂಟೆನೋ 1.5 ಗಂಟೆಗೆ ಬರೆದು ಬಿಟ್ಟು ನಿದ್ದೆ ಮಾಡೋದು. ಬೆಳಗ್ಗೆ ಎದ್ದು ಬೋಂಡ ತಿಂದ್ಮೇಲೆ ನಂಗೆ ನಿದ್ದೆ ಚೆನ್ನಾಗಿ ಬಂತು ಅಂತ ಹೇಳೋದಂತೆ. ಯಾಕೆ ಅಂದರೆ ಬೋಂಡ ತಿಂದರು ಹೊಟ್ಟೆ ತುಂಬ ಮುಂಚೆ ಹಸುವಾಗಿತ್ತು,
ಕೂತ್ಕೊಂಡು ಬಂದು ಫೆಸಿಲಿಟಿ ಇರಲಿಲ್ಲ. ಆ ರೀತಿ ಚಂದ್ರಮೌಳಿ ಮೊದಲೇ ಹೇಳಿದಾಗ ಇನ್ನೊಂದು ಸಂಗತಿನೂ ಹೇಳಿದ್ರು. ಒಂಥರ ರಾತ್ರಿ ಒಂದು ಪೆಟ್ಟಿಗೆ ತೊಗೊಂಬಂತಾರೆ ಒಳಗಡೆಯಿಂದ. ಪೆಟ್ಟಿಗೆ ತಂದರೆ ತೆಗೀತಾರೆ. ಕೆಲವು ಚಕ್ಕಗಳೆಲ್ಲ ಇರುತ್ತೆ. ಹರಿದು ಎಷ್ಟು ಬಿಡು ಅಂತಾರೆ. ಅವ್ರು ಎಷ್ಟಿದೆಲ್ಲ ಅದನ್ನೇ ಗೋಖಲೆ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಅದೇ ಇಲ್ಲಿರು ಅಂತ ಕಾಣುತ್ತೆ. ಇವತ್ತಿಗೆ ನಾನು ಹೇಳಬೇಕಾದ ಮಾತುಗಳು ಮುಗಿತು. ಇಷ್ಟೊತ್ತು ಸಾವಧಾನದಿಂದ ಆಲಿಸಿದ ನಿಮ್ಮೆಲ್ಲರಿಗೂ, ಡಾಕ್ಟರ್ ರಾಮಸ್ವಾಮಿಯವರಿಗೂ, ರಾಮುವರೆಗೂ, ಇತರ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರೆಗೂ ನಿಮಗೂ ನನ್ನ ಅನಂತ ವಂದನೆಗಳು. ನಮಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.